ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 578ನೇ ಕಂತಿಗೆ ನಿಮಗೆ ಸ್ವಾಗತ. ನಿನ್ನೆ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಯಾಗಿರುವಂಥ ಅನ್ಬುಕುಮಾರ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಜೂನ್ 30ರಿಂದ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಪ್ರಾರಂಭ ಆಯಿತು. ನಿನ್ನೆಗೆ ಹೆಚ್ಚು ಕಡಿಮೆ 8-9 ದಿವಸ ಮುಗಿದಿದೆ. ಕಳೆದ 9 ದಿನಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಕೋಲಾಹಲ ಏರ್ಪಟ್ಟಿದೆ. ಒಂದು ಕಡೆ ಜನರಿಗೆ ಹಲವಾರು ವಿಷಯಗಳ ಬಗ್ಗೆ ಆತಂಕ, ಅದರಲ್ಲೂ ವಿಶೇಷವಾಗಿ 2002ರ ಮತಪಟ್ಟಿನಲ್ಲಿ ವಿವರಗಳನ್ನೇನು ತುಂಬಬೇಕಾಗಿದೆ ಎನ್ಯೂಮರೇಷನ್ ಫಾರಮ್ನಲ್ಲಿ ಅದು ಸಿಗದೇ ಇರೋ ಅವಾಂತರ ಒಂದು ಕಡೆ. ಇನ್ನೊಂದು ಕಡೆ ತಮ್ಮ ಹೆಸರೇ 2025 ಪಟ್ಟಿನಲ್ಲಿ ಸಿಗ್ತಿಲ್ಲ, ಕೆಲವ್ರ ಹತ್ರ ಎಪಿಕ್ ನಂಬರ್ ಇಲ್ಲ, ಕೆಲವ್ರ ಹತ್ರ ಹಳೆ ಹೆಸರುಗಳಿಲ್ಲ, ಹೆಸರುಗಳು ತಾಳೆ ಆಗ್ತಿಲ್ಲ, ಓಪನ್ ಆಗ್ತಿಲ್ಲ, ಈ ಥರ ಸಿಕ್ಕಾಪಟ್ಟೆ ಆತಂಕಗಳಿದ್ದಾವೆ. ಮತ್ತೊಂದು ಕಡೆ BLOಗಳು, ಬೂತ್ ಲೆವೆಲ್ ಆಫೀಸರ್ಗಳು, ಏನು ಅಂಗನವಾಡಿ ಕಾರ್ಯಕರ್ತರಾಗಿರ್ತಾರೆ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿರ್ತಾರೆ, ಇವರುಗಳಿಗೆ ಜೂನ್ 20ರಿಂದ ಜೂನ್ 29 ತನಕ ನಾವು ನಿರಂತರವಾಗಿ 10-12 ದಿನಗಳ ತಯಾರಿ ಕೊಟ್ಟಿವಿ ಅಂತ ಇವ್ರು ಹೇಳ್ತಿದ್ರು ಕೂಡ, ತಯಾರಿ ಎನ್ನುವಂಥದ್ದು ಸಿದ್ಧತೆ ಮತ್ತು ಅವರ ಗ್ರಹಿಕೆ ಎಷ್ಟು ಸಮಸ್ಯಾತ್ಮಕವಾಗಿದೆ ಅಂತಂದರೆ, ಕ್ಷೇತ್ರದಲ್ಲಿ ಬರ್ತಿರೋವಂಥ ಹಲವಾರು ಸಮಸ್ಯೆಗಳಿಗೆ ಅವ್ರ ಹತ್ರನೂ ಕೂಡ ಪರಿಹಾರ ಇಲ್ಲ. ಅವ್ರ ಹತ್ರ ಕೊಟ್ಟಿರುವಂತಹ ಎಲೆಕ್ಟ್ರಾನಿಕ್ ಸಾಧನಗಳು, ಆ್ಯಪ್ಗಳು ಅವು ಕೂಡ ಓಪನ್ ಆಗ್ತಿಲ್ಲ. ಆ ರೀತಿ ಆ್ಯಪ್ ನೋಡಿದ್ರೆ ಕೊನೆ ದಿನ ಅವ್ರಿಗೆ ಆ್ಯಪನ್ನು ಕೊಡಲಾಗಿದೆ. ಇನ್ಫ್ಯಾಕ್ಟ್ ಈ ಕಾರ್ಯಕರ್ತರೇ ಅಷ್ಟರ ಮಟ್ಟಿಗೆ ದೊಡ್ಡ ರೀತಿಯಲ್ಲಿ ಈ ಎಲೆಕ್ಟ್ರಾನಿಕ್ ಸಾಧನಗಳ ಜೊತೆ ಮೊಬೈಲು, ಆ್ಯಪು ಇತ್ಯಾದಿಗಳ ಬಳಕೆಯನ್ನು ಮಾಡುವವರಲ್ಲ. ಅದನ್ನು ಅತಿ ಹೆಚ್ಚು ಮಾಡುವಂಥವರು ಇದರ ಬಗ್ಗೆ ದಿನನಿತ್ಯದಲ್ಲಿ ಕೂಡ ಅದನ್ನು ಬಳಕೆ ಮಾಡ್ತಿದ್ರೆ ಅವರು ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದರು. ಸುಮಾರು ಜನ ಟೀಚರ್ಗಳಿದ್ದಾರೆ, ಅವರಲ್ಲಿ 50 ವರ್ಷ 60 ವರ್ಷ ನಿವೃತ್ತಿ ಅಂಚಿನಲ್ಲಿರೋರು ಅವರೆಲ್ಲ ಇದ್ದಾರೆ. ಅವ್ರಿಗೆ ಇದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೂ ಸಮಸ್ಯೆ ಆಗ್ತಾ ಇದೆ. ವಿಶೇಷವಾಗಿ ಇನ್ಫ್ಯಾಕ್ಟು ನಿನ್ನೆ ಅನ್ಬುಕುಮಾರ್ ಅವರು ಕೂಡ ಒಪ್ಕೊಂಡಂತೆ ಎಲೆಕ್ಟ್ರಾನಿಕ್ ಮಾರ್ಗದಲ್ಲಿ, ಅಂದರೆ ಆನ್ಲೈನೇ ಭರ್ತಿ ಮಾಡಬಹುದಂಥ ಸಾಧ್ಯತೆ ಇರುವ ಕರ್ನಾಟಕದಲ್ಲಿ, ಉದಾಹರಣೆ ಕರ್ನಾಟಕವನ್ನು, ಅದರಲ್ಲೂ ಬೆಂಗಳೂರನ್ನು ಡಿಜಿಟಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾರೆ. ಅಂದರೆ ಈ ಸಾಫ್ಟ್ವೇರು, ಆನ್ಲೈನು ಇತ್ಯಾದಿಗಳಲ್ಲಿ ಕರ್ನಾಟಕ ಕ್ಯಾಪಿಟಲ್. ಅದರಲ್ಲೇ ಕೇವಲ 1 ಲಕ್ಷ ಜನರು ಮಾತ್ರ ಇದುವರ ತನಕ ಆನ್ಲೈನ್ ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸುಮಾರಷ್ಟು ಜನ ಪರಿಣಿತರು, ಸುಶಿಕ್ಷಿತರಿಗೆ ತಮಗೆ ಬೇಕಾದಂಥ ವಿವರಗಳನ್ನು ಆನ್ಲೈನ್ನಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ, ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ದೋಷಗಳಿದ್ದರೆ, ಸಣ್ಣ ಪುಟ್ಟ ಬೇರೆ ಏನಾದರೂ ಸಮಸ್ಯೆಗಳಿದ್ದರೆ ಅದು ಓಪನ್ ಆಗೋದಿಲ್ಲ. ಎರಡನೇದಾಗಿ ಆನ್ಲೈನ್ ವಿಚಾರದಲ್ಲಿ ಒಬ್ಬೊಬ್ರದ್ದು ಮ್ಯಾಪಿಂಗ್ ಹೆಂಗಾಗ್ಬಿಟ್ಟಿದೆಯಪ್ಪ ಅಂತಂದರೆ, ಅಡ್ರೆಸ್ಸೇ ಒಬ್ಬರದ್ದು, ತಂದೆನೇ ಒಬ್ಬರದ್ದು, ತಾಯಿನೇ ಒಬ್ಬರು, ಈ ರೀತಿ ಸಿಕ್ಕಾಪಟ್ಟೆ ಗೊಂದಲಮಯವಾದಂಥ ಎಲೆಕ್ಟ್ರಾನಿಕ್ ಆನ್ಲೈನಲ್ಲಿ ತುಂಬುವುದರಲ್ಲಿ ಮತ್ತು ಡಿಜಿಟಲೈಸೇಷನ್ನಲ್ಲಿ ತುಂಬ ದೊಡ್ಡ ಸಮಸ್ಯೆಗಳಾಗಿವೆ. ಈ ಎಲ್ಲ ಕಾರಣಗಳಿಗೆ BLOಗಳು ಅದನ್ನು ತುಂಬಬೇಕಾದ್ರೆ, ವಿತರಣೆ ಮಾಡಬೇಕಾದ್ರೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಅನ್ಬುಕುಮಾರ್ ಅವ್ರಿಗೆ ಇಡೀ ಭಾರತದಲ್ಲೇ ಅತಿ ವೇಗವಾಗಿ ನಾವು ಇದೆಲ್ಲವನ್ನು ಸಾಧಿಸಿ ತೋರಿಸ್ಬಿಟ್ಟಿದ್ದೀವಿ ಅನ್ನೋ ತುರ್ತಿರೋದ್ರಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಡೀ ವಿತರಣಾ ನಮೂನೆಗಳೇನಿದ್ದಾವೆ ಎನ್ಯೂಮರೇಷನ್ ಫಾರಮ್ನ, ಅದನ್ನು ಜೂನ್ 9ರ ಒಳಗೆ ನೋಡಿದ್ರೆ ಜೂನ್ 7ರ ಒಳಗೆ ಎಲ್ಲ ಹಂಚಿ ಮಾಡಿ ಮುಗಿಸ್ಬಿಡಬೇಕು. ಅದಾದಮೇಲೆ ಭರ್ತಿ ಮಾಡಿದ್ದನ್ನು ಅಲ್ಲಿಗಲ್ಲಿಗೆ ಡಿಜಿಟಲೈಸ್ ಕೂಡ ಮಾಡಬೇಕು. ಅದರಲ್ಲಿ ಅತಿ ವೇಗವನ್ನು ಸಾಧಿಸಬೇಕು ಅನ್ನೋ ಒತ್ತಡವನ್ನು ದಿನೇ ದಿನೇ BLOಗಳ ಮೇಲೆ ತರ್ತಾ ಇದ್ದಾರೆ. BLOಗಳು ಎದುರಿಸ್ತಿರೋ ಸಮಸ್ಯೆ ಏನು? ಒಂದು ಕಡೆ ಸಾಮಾನ್ಯ ಜನರಿಗೆ, ಸುಶಿಕ್ಷಿತರಿಗೆ, ಬೆಂಗಳೂರಿನ ಮಧ್ಯಮ ವರ್ಗದ ಸುಶಿಕ್ಷಿತ ಡಿಜಿಟಲ್ ನಾಲೆಡ್ಜ್ ಇರುವಂಥವ್ರಿಗೆ ಇದನ್ನು ತುಂಬೋದಕ್ಕೆ ಕಷ್ಟ ಆಗ್ತಿದೆ. ಇದು ವಾಸ್ತವ. ಎನ್ಯೂಮರೇಷನ್ ಫಾರಮ್ಮು ಎಷ್ಟು ಸರಳವಾಗಿದೆ ಅಂತ ನೀವು ಅಂದ್ಕೊಂಡ್ರೂ ಕೂಡ 2002ರ ವಿವರಗಳನ್ನು ಬರೀಬೇಕಾದ್ರೆ ಎಷ್ಟು ಗೊಂದಲಗಳನ್ನು ಮಾಡಿಟ್ಟಿದ್ದಾರೆ ಅಂತಂದರೆ, ಈಗಾಗಲೇ ಪತ್ರಿಕೆಗಳಲ್ಲಿ ಇದರಲ್ಲಿ ಸಾಕಷ್ಟು ಅದರ ಬಗ್ಗೆ ವಿವರಗಳು ಬಂದಿದ್ದಾವೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತೆಲಂಗಾಣದಲ್ಲೂ ಕೂಡ ನಿನ್ನೆ ಪತ್ರಿಕೆಗಳು ವರದಿ ಮಾಡಿದ್ದಾವೆ. ಅದೇ ರೀತಿ ಆಂಧ್ರದಲ್ಲೂ ಕೂಡ ವರದಿ ಮಾಡಿದ್ದಾವೆ. ಹಲವಾರು ರಾಜ್ಯಗಳಲ್ಲಿ 2002ರ ಪ್ರಾಜನಿ ವಿವರಗಳನ್ನು ತುಂಬಬೇಕಾದ್ರೆ ಸಂಬಂಧ ಅನ್ನುವಂಥ ಕಡೆ ತನ್ನ ಸಂಬಂಧ ಏನು ಅಂತ ಬರೀಬೇಕಾ, ಅಥವಾ 2002ರ ಯಾರ ವಿವರಗಳನ್ನು ಬರಿತಿದ್ವಿ ಅವರ ಸಂಬಂಧಗಳನ್ನು ಬರೀಬೇಕಾ? ಇದರ ಬಗ್ಗೆ ದೊಡ್ಡ ಗೊಂದಲ ಇದೆ. ಈ ಗೊಂದಲಗಳ ಬಗ್ಗೆ ತಾರ್ಕಿಕವಾಗಿ ಯಾವುದು ಸರಿ ಅನ್ನೋದನ್ನು ಅವರವ್ರಿಗೆ ತೋಚಿದಂತೆ ಅವರು ಹೇಳ್ತಿದ್ದಾರೆ. ಯಾಕಂದರೆ ಇದ್ರ ಬಗ್ಗೆ ನಿರ್ದಿಷ್ಟವಾದಂಥ ಲಿಖಿತ ಮಾಹಿತಿಯನ್ನು, ಲಿಖಿತ ಕ್ಲಾರಿಫಿಕೇಷನ್ನ ಇದುವರೆಗೂ ಅನ್ಬುಕುಮಾರ್ ಅವರು ಕೊಟ್ಟಿಲ್ಲ. ನಿನ್ನೆ ಪತ್ರಿಕಾಗೋಷ್ಠಿನಲ್ಲೂ ಕೂಡ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನೇ ಕೊಟ್ಟಿಲ್ಲ. ಆ್ಯಕ್ಚುಲಿ ಇಷ್ಟು ದೊಡ್ಡ ಗೊಂದಲ ಬರ್ತಿದೆ ಅಂತಂದರೆ ಅವರು ಪತ್ರಿಕಾ ಜಾಹೀರಾತು ಕೊಡಬೇಕಾಗಿತ್ತು. ಈ ರೀತಿ ಗೊಂದಲಗಳಿದ್ದಾವೆ, ಈ ಗೊಂದಲಗಳನ್ನು ಹೀಗೆ ಬಗೆಹರಿಸ್ಕೊಳ್ಳಿ ಅಂತಂದ್ಬಿಟ್ಟು ಮಾಹಿತಿಯನ್ನು ಕೊಡಬೇಕಾಗಿತ್ತು. ಬಹುಶಃ ಅನ್ಬುಕುಮಾರ್ ಅವ್ರಿಗೆ ಇದ್ರ ಬಗ್ಗೆ ಗೊಂದಲ ಇದ್ದರೂ ಕೂಡ ಇರಬಹುದು. ಸೊ ಹೀಗಾಗಿ ಸುಮಾರಷ್ಟು ಒತ್ತಡ ಇವತ್ತು BLOಗಳ ಮೇಲೆ ಸೃಷ್ಟಿಯಾಗ್ತಾ ಇದೆ. ಈ ಕಾರಣದಿಂದಾಗಿ ಕಳೆದ 9 ದಿನಗಳಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ
4 ಜನ BLOಗಳು ಕಾರ್ಯನಿರತರಾಗಿರಬೇಕಾದ್ರೆ ಪ್ರಾಣ ತೆತ್ತಿದ್ದಾರೆ. ಅದರಲ್ಲಿ ಒಬ್ಬರು ಮೇಡಮು ಬೆಳಗ್ಗೆ 7 ಗಂಟೆಗೆ ತಾನು ಕಾರ್ಯನಿಮಿತ್ತ ಕೆಲಸಕ್ಕೆ ಹೋಗಬೇಕು ಅಂತೇಳಿ ಬೇರೆ ಊರಿಂದ ಬಂದು ಸ್ಕೂಟ್ರಲ್ಲಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ಗೆ ತುತ್ತಾಗಿದ್ದಾರೆ. ಬೇಗ ಬಂದು ಕಾರ್ಯ ಶುರು ಮಾಡಬೇಕು ಅನ್ನೋ ಕಾರಣಕ್ಕೆ. ಇನ್ನಿಬ್ಬರು ಕಾರ್ಯನಿರ್ವಹಿಸ್ತಿರ್ಬೇಕಾದ್ರೆ ಬೀದರ್ನಲ್ಲಿ, ಶಿವಮೊಗ್ಗದಲ್ಲಿ ಕುಸಿದು ಬಿದ್ದು ಜೀವ ತೆತ್ತಿದ್ದಾರೆ. ಇನ್ನೊಬ್ಬರು ಮೇಡಮ್ಮು 60 ವರ್ಷದವರು, ನಿವೃತ್ತಿಯ ಅಂಚಿನಲ್ಲಿರೋರು, ಕೆಲಸ ನಿರ್ವಹಿಸ್ತಿರ್ಬೇಕಾದ್ರೆ BP ಜಾಸ್ತಿಯಾಗಿ ಕುಸಿದು ಬಿದ್ದಿದ್ದಾರೆ. ಇವೆಲ್ಲವೂ ಕೂಡ ಯಾವಾಗ? ಇವೆಲ್ಲವೂ ಪದೇ ಪ್ರತಿ ದಿವಸ ಸಂಜೆ ಇವ್ರದ್ದೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಇರ್ತದೆ, ಇವರ ಇನ್ಚಾರ್ಜ್ ಇರ್ತಾರೆ, ERO ಇರ್ತಾರೆ. ಅವರು ಇವ್ರನ್ನ ತರಾಟೆಗೆ ತಗೋತಾರೆ. ಯಾಕೆ ಟಾರ್ಗೆಟ್ ಮುಗಿಸಿಲ್ಲ, ಯಾಕೆ ನೀವು ಹೋಗಿ ಕೊಟ್ಟಿಲ್ಲ ಅಂತ. ಹೋಗಿ ಕೊಡ್ತಿದ್ದಾರೆ, ಕೊಟ್ಟರೆ ಅದನ್ನು ವಿವರವಾಗಿ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಫಾರಮ್ ಕೊಡಬೇಕು ಅಂತಂದರೆ 2025 ಪಟ್ಟಿನಲ್ಲಿ ಅವ್ರ ಹೆಸರು ಇರಬೇಕು. ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಸರಿ ಇರಲಿಲ್ಲ ಅಂತಂದರೆ ಕೊಟ್ಟರು ಕೂಡ ತಪ್ಪು, ಕೊಡಲಿಲ್ಲ ಅಂತಂದರೆ ತಪ್ಪು. ಮತ್ತು ಅದನ್ನು ತುಂಬಕ್ಕೆ ಬರೋದಿಲ್ಲ, ಪ್ರಶ್ನೆ ಕೇಳ್ತಾರೆ. ತುಂಬಕ್ಕೆ ಸಹಾಯ ಮಾಡಬೇಕು. ತುಂಬಕ್ಕೆ ಸಹಾಯ ಮಾಡಿದ್ರೆ ಈಗಾಗಲೇ ಅಂದರೆ ಈ ತುಂಬಕ್ಕೆ ಸಹಾಯ ಮಾಡೋ ವಿಚಾರದಲ್ಲಿ ಹಲವಾರು ಪ್ರಾಕ್ಟಿಕಲ್ ಆಗಿರುವ ಸಮಸ್ಯೆಗಳಿದ್ದಾವೆ. ಬಿಹಾರ ಇತ್ಯಾದಿಗಳ ಕಡೆ ನೀವು ತುಂಬಬೇಡಿ, ನಾವೇ ತುಂಬುತ್ತೀವಿ ಅಂತಂದ್ಬಿಟ್ಟು BLOಗಳು ತುಂಬಿಕೊಂಡೋಗಿ ಮತದಾರರಿಗೆ ಈ ರೀತಿ ಒಂದು SIR ಅನ್ನೋ ಪ್ರಕ್ರಿಯೆ ನಡೀತಿದೆ ಅನ್ನೋ ಮಾಹಿತಿನೇ ಇರೋದಿಲ್ಲ. ಆದರೆ ಇವರೇ ಮಾಹಿತಿಗಳನ್ನ ತುಂಬಿ ತಮಗೆ ಇಷ್ಟವಾದಂಥ ಮಾಹಿತಿ ತುಂಬಿ ಹಲವಾರು ಗಂದರಗೋಳಕ್ಕೆ ಕಾರಣವಾಗಿರೋದು ಕೂಡ ಇದೆ. ಆ ರೀತಿಯೂ ಕೂಡ ಸಮಸ್ಯೆ ಆಗಿದೆ. ವೆಸ್ಟ್ ಬೆಂಗಾಲ್ ಇತ್ಯಾದಿಗಳ ಕಡೆ ಯಾವ ಕಾರಣಕ್ಕೂ ಕೂಡ ಇವರು BJP ಏತರ ಪಕ್ಷ ಇದ್ದಂಥ ಪಶ್ಚಿಮ ಬಂಗಾಳದಲ್ಲಿ TMCನವರು ಅದು ತುಂಬಕ್ಕೆ ಅವಕಾಶ ಕೊಡಬಾರ್ದು ಅಂತ BJPನವರು ದೊಡ್ಡ ರೀತಿಯಲ್ಲಿ ಅದನ್ನು ಕ್ರಿಮಿನಲೈಸ್ ಮಾಡಿದ್ದು ಕೂಡ ಉಂಟು. ಪಕ್ಷಗಳು ಇದನ್ನು ತಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ದುರ್ಬಳಕೆ ಮಾಡುವ ಅವಕಾಶ ಇದೆಯಾ ಅಂದರೆ ಇದೆ. ಆದರೆ ವಾಸ್ತವವಾಗಿ ಈ ಫಾರಮ್ನ ತುಂಬುವುದರ ಬಗ್ಗೆ BLOಗಳ ಸಹಾಯವಿಲ್ಲದೆ ಅಥವಾ ಇತರ ಯಾರ್ದಾದರೂ ಸಹಾಯ ಇಲ್ಲದೆ ಆ ರೀತಿ ನೋಡಿದ್ರೆ ಏಜೆಂಟ್ಗಳು, ಬೂತ್ ಲೆವೆಲ್ ಏಜೆಂಟ್ಗಳು ತುಂಬುವುದಕ್ಕೆ ಸಹಾಯ ಮಾಡಬೇಕು. ನಿನ್ನೆ ಅನ್ಬುಕುಮಾರ್ ಅವರು ಕೊಟ್ಟಿರುವಂಥ ವರದಿ ನೋಡಿದ್ರೆ ಕಾಂಗ್ರೆಸ್ನವರು 51,000 ಜನ, ಒಟ್ಟು 59,000 ಬೂತ್ಗಳಿದ್ದಾವೆ. 51,000 ಏಜೆಂಟ್ಗಳನ್ನ ಕಾಂಗ್ರೆಸ್ನವರು ಮಾಡಿದ 54,000, BJPನವರು 51,000, ಇವರು JDSನವರು 24,000. ಈ ಥರದ್ದೆಲ್ಲ ಒಟ್ಟು ಸೇರಿ 1,25,000 ಬೂತ್ ಲೆವೆಲ್ ಏಜೆಂಟ್ಗಳು ಪಕ್ಷದವರು ಇದ್ದಾರೆ. ಆದರೆ ಬೂತ್ ಲೆವೆಲ್ ಏಜೆಂಟ್ಗಳು ಸಾಮಾನ್ಯವಾಗಿ ಬೇರೆ ಪಕ್ಷದವರು ದುರ್ಬಳಕೆ ಮಾಡ್ಕೊಂಡ್ರೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ ವಿನಃ BJPಯ ಬೂತ್ ಲೆವೆಲ್ ಏಜೆಂಟ್ಗಳು ಕೂಡ ಒಳಗೊಂಡಂತೆ ಇದನ್ನು ಭರ್ತಿ ಮಾಡುವುದಕ್ಕೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲದ, ಇದರ ಬಗ್ಗೆ ಸರಿಯಾಗಿ ಗಾಬರಿಯಾಗಿರೋರಿಗೆ ಸಹಾಯ ಮಾಡ್ತಿದ್ದಾರೆ ಅಂತಂದರೆ ಅದೆಲ್ಲೂ ಕಂಡು ಬರ್ತಿಲ್ಲ. ಬದಲಿಗೆ BLOಗಳೇ ಎಲ್ಲಿ ಒಂದು 5-6 ಜನ ಕೂಡಿಸ್ಕೊಂಡು ಸಹಾಯ ಮಾಡ್ತಿದ್ದಾರೆ ಸದುದ್ದೇಶದಿಂದ, ಅದನ್ನು ಅತಿ ದೊಡ್ಡ ಅಪರಾಧ ಅನ್ನುವ ರೀತಿಯಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿರೋಧ ಪಕ್ಷಗಳು. ಅಸಲು ಸಮಸ್ಯೆ ಈ ರೀತಿ ದುರ್ಬಳಕೆ ಮಾಡುವ ಸಾಧ್ಯತೆ ಇದೆ ಅಂದರೆ ಸಾಧ್ಯತೆ ಇದೆ. ಆದರೆ ನೀವು ಮಾಡಬೇಡಿ ಹಾಗೆ ಅಂತಂದರೆ ಪರಿಹಾರವನ್ನು ಒಂದು ಸೂಚಿಸಬೇಕಲ್ಲ. ಭರ್ತಿ ಮಾಡ್ಕೊಳ್ಳೋದಕ್ಕೆ ಸುಮಾರು ಗೊಂದಲಗಳು ಉಂಟಾಗ್ತಾ ಇದ್ದಾವೆ ಮತದಾರರಿಗೆ. ಸೊ ಹೀಗಾಗಿ ಹೇಗೆ ಭರ್ತಿ ಮಾಡಬೇಕು, ಅದಕ್ಕೆ ನೀವು ಪರಿಹಾರವನ್ನು ಒದಗಿಸ್ತೀರಾ. BLOಗಳು ಮನೆಗಳಿಗೆ ಹೋಗಬೇಕು, BLOರು ಅದನ್ನು ತುಂಬಿಕೊಡಬಾರ್ದು, BLOನವರು ಸಮಯ ಅವಧಿನಲ್ಲಿ ಇದನ್ನು ಮಾಡಲಿಲ್ಲ ಅಂತಂದರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ನಿನ್ನೆ ಶ್ರೀಮಾನ್ ಅನ್ಬುಕುಮಾರ್ ಅವರು ಯಾರು ಟಾರ್ಗೆಟನ್ನು ರೀಚ್ ಮಾಡೋದಿಲ್ಲ, ಸಮಯಾವಧಿನಲ್ಲಿ ಕರ್ತವ್ಯವನ್ನು ಪೂರೈಸುವುದಿಲ್ಲ, ಅವ್ರ ಮೇಲೆ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲಿಸ್ತೀವಿ ಅಂತಲೂ ಕೂಡ ಘೋಷಣೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ BLOಗಳ ಮೇಲ್ವಿಚಾರಕರು ಯಾರಿರ್ತಾರೆ, ಈ ಮೇಲ್ವಿಚಾರಕರು ನಿಮಗೆ ಈಗಾಗಲೇ ನಾವು ಸಾಕಷ್ಟು ಸತಿ ಮಾಹಿತಿ ಕೊಟ್ಟಿದ್ದೀವಿ, ಯಾವ BLOಗಳು ಕಾರ್ಯವನ್ನು ಸರಿಯಾಗಿ ನಿರ್ವಹಿಸ್ತಿಲ್ಲ ಅವ್ರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, FIR ಲಾಡ್ಜ್ ಮಾಡಿ ಅಂತ ಹೇಳಿದ್ದೀವಿ. ಯಾತಕ್ಕೆ ನೀವು ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ನಮಗೆ 1 ವಾರದಲ್ಲಿ ಸಮಜಾಯಿಷಿ ಕೊಡಿ ಅಂತ ಅವ್ರ ಮೇಲೆ ಒತ್ತಡ ತಂದಿದ್ದಾರೆ. ಇದರ ಪರಿಣಾಮ ಕ್ಷೇತ್ರದಲ್ಲಿ ಏನಾಗುತ್ತೆ, ಫೀಲ್ಡಲ್ಲಿ ಪ್ರತಿ ದಿವಸ ಇನ್ಮೇಲೆ BLOಗಳ ಮೇಲೆ ಸಾವಿನ ಒತ್ತಡವನ್ನು ಸೃಷ್ಟಿ ಮಾಡ್ತಾರೆ. ಈಗಾಗಲೇ ಇದನ್ನು ಅರ್ಥ ಮಾಡ್ಕೊಂಡು ಸರಿಯಾಗಿ ಭರ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಅದರಲ್ಲಿ ಏನಪ್ಪ ಮಾಡೋದು ಅಂತ BP ಶುಗರ್ ಜಾಸ್ತಿ ಮಾಡ್ಕೊಂಡು ಕುಸಿದು ಬಿದ್ದು ಸಾಯ್ತಿರೋರು ಒಂದು ಕಡೆ ಇದ್ದರೆ, ಈಗ FIR ಹಾಕ್ತೀವಿ ಅಂತ ಮಾಡಿಬಿಟ್ರೆ ಬರಲಿರುವ ದಿನಗಳಲ್ಲಿ BLOಗಳ ಕತೆ ಏನಾಗ್ತಿದೆ. ಯಾರು ಈ BLOಗಳು? ಅಂಗನವಾಡಿ ಕಾರ್ಯಕರ್ತೆಯರವರು ಅವ್ರಿಗೆ ಹೆಸರು ಕೊಟ್ಬಿಟ್ರಿ ಬೂತ್ ಲೆವೆಲ್ ಆಫೀಸರ್ಸ್ ಅಂತ. ಅವರು ಸರ್ಕಾರಿ ನೌಕರರೇ ಅಲ್ಲ, ನಿಮ್ಮ ಸಂಬಳ ಕೊಡ್ಬೇಕಾದ್ರೆ ಅವ್ರು ಸರ್ಕಾರಿ ನೌಕರರಲ್ಲ, ಅವರು ಕಾರ್ಯಕರ್ತರು, ವಾಲಂಟಿಯರ್ಸ್. ಅಂದರೆ ಸರ್ಕಾರ ಅವ್ರ ಬಗ್ಗೆ ಏನು ರೆಸ್ಪಾನ್ಸಿಬಿಲಿಟಿ ಇದೆ, ಯಾವ ರೆಸ್ಪಾನ್ಸಿಬಿಲಿಟಿನೂ ತಗೊಳ್ದಿರ ಅವ್ರ ಮೇಲೆ ನೀವು ಸರ್ಕಾರಿ ನೌಕರರ ಹತ್ರ ಏನೇನು ವಸೂಲಿ ಮಾಡಬೇಕೋ ಕೆಲಸವನ್ನು ಅವನ್ನ ನೀವು ವಸೂಲಿ ಮಾಡ್ತೀರಾ ಅಂತಂದರೆ ಅದಕ್ಕೆ ಯಾಕೆ ಅವ್ರು ಬಾಧ್ಯಸ್ಥರಾಗಬೇಕು? ಎರಡನೇದಾಗಿ ನಿವೃತ್ತಿ ಅಂಚಿನಲ್ಲಿರೋರಿಗೆ, ಈ ಒಟ್ಟಾರೆ ವಿಷಯದ ಮಾಹಿತಿ ಇಲ್ದಿರೋರಿಗೆ ಸರಿಯಾದಂಥ ತರಬೇತಿಯನ್ನು ಕೊಡದಿರುವ ಹಾಗೂ ಸೂಕ್ತವಾದಂಥ ಸಾಧನಗಳನ್ನು ಕೊಡದಿರುವ ಜವಾಬ್ದಾರಿ ಯಾರ್ದು?
ಈಗ ಅದೆಲ್ಲದರ ಬಲಿಪಶುಗಳಾಗಿರುವ ಬಿ ಎಲ್ ಒಗಳ ಈ ಸಿದ್ಧತೆ ಇಲ್ಲದಿರುವುದರ ಬಲಿಪಶು ಆಗಿರುವ ಮತದಾರರು, ಅವರಿಬ್ಬರನ್ನೂ ಕೂಡ ಶಿಕ್ಷಿಸುವ ಅಧಿಕಾರವನ್ನು ನಿಮಗೆ ಯಾರು ಕೊಟ್ಟರು? ಚುನಾವಣಾ ಅಧಿಕಾರಿಗಳಿಗೆ. ವಿಷಯ ಏನು? ನಿಜಕ್ಕೂ ನೀವು ಯಾರು ಅರ್ಹ ಮತದಾರರಲ್ಲವೋ ಅವರನ್ನು ತೆಗೆದುಹಾಕಿ ಅರ್ಹ ಮತದಾರರಿಗೆ ಸೂಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡುವುದು ನಿಮ್ಮ ಜವಾಬ್ದಾರಿ. ಅಂದರೆ ಅನರ್ಹ ಮತದಾರರನ್ನ ತೆಗೆದುಹಾಕುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅರ್ಹರಾದ ಪ್ರತಿಯೊಬ್ಬ ಮತದಾರರು ಕೂಡ ಇರುವಂತೆ ಮಾಡುವುದು. ಅರ್ಹರಾದ ಪ್ರತಿಯೊಬ್ಬ ಮತದಾರರು ಕೂಡ ಅವ್ರಿಗೂ ನೀವೊಂದು ಈ ಥರ ಫಾರಂ ಕೊಟ್ಟು ಈ ಥರ ಫಾರಂ ಭರ್ತಿ ಮಾಡುವಂಥದ್ದು ಕಳೆದ 77 ವರ್ಷದಲ್ಲಿ ಯಾವತ್ತೂ ಇರಲಿಲ್ಲ. ಏನು ನಡೀತಾ ಇತ್ತು? ನೀವೇನು ಪದೇ ಪದೇ ಸುಳ್ಳು ಹೇಳ್ತಿದ್ದೀರಿ, ಇದು 10ನೇ SIR ಅಂತ. ಇದು ಮೊದಲನೇ SIR. ಉಳಿದ ಹಿಂದೆ ನಡೆದದ್ದೆಲ್ಲ ಬರೀ IR, ಇಂಟೆನ್ಸಿವ್ ರಿವಿಷನ್ ಮಾತ್ರ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲ. ಯಾವುದೇ ಕಳೆದ 9 ಇಂಟೆನ್ಸಿವ್ ರಿವಿಷನ್ನಲ್ಲಿ 2002ರಲ್ಲಿ ನಡೆದಂಥ ಇಂಟೆನ್ಸಿವ್ ರಿವಿಷನ್ನಲ್ಲೂ ಕೂಡ ಈ ರೀತಿ ಎನ್ಯೂಮರೇಷನ್ ಫಾರಮ್ನ ಮತದಾರರೇ ಭರ್ತಿ ಮಾಡಿ ಕೊಟ್ಟು ತಮ್ಮ ಮತದಾನತ್ವವನ್ನು ಖಾತರಿಪಡಿಸಿಕೊಳ್ಳುವುದು ಇರಲಿಲ್ಲ. ಎರಡನೇದಾಗಿ ನಾಗರಿಕತ್ವವನ್ನು ಸಾಬೀತು ಮಾಡಿಕೊಳ್ಳುವುದಕ್ಕೆ ಪುರಾವೆಗಳನ್ನು ಒದಗಿಸುವ ರೀತಿ ದಾಖಲೆಗಳನ್ನು ಕೊಡುವಂಥದ್ದು ಕೂಡ ಎಲ್ಲೂ ಇರಲಿಲ್ಲ. ಅನುಮಾನ ಬಂದರೆ ಪ್ರಶ್ನೆ ಮಾಡಿದ್ರೆ ಅವ್ರ ಹತ್ರ ಯಾವ ದಾಖಲೆಗಳಿತ್ತೋ, ಅದು ರೇಷನ್ ಕಾರ್ಡ್ ಇರ್ಬೋದು, ವೋಟರ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಪಾಸ್ಬುಕ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಇವುಗಳನ್ನು ಕೊಟ್ಟರು ಕೂಡ ಒಪ್ಕೊಳ್ತಿದ್ರು ಎಲ್ಲ IRಗಳಲ್ಲಿ. ಹೀಗಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಡೀ ದೇಶಾದ್ಯಂತ ಕೋಲಾಹಲ ಹುಟ್ಟಿಸುವಂತಹ ರೀತಿ SIRನ ನೀವು ಶುರು ಮಾಡಿದ್ದೀರಿ. ಬಿಹಾರದಲ್ಲಿ ಚುನಾವಣೆಗೆ ಮುಂಚೆ ಶುರು ಮಾಡಿ ಸುಮಾರಷ್ಟು ಜನ, ಲಕ್ಷಾಂತರ ಜನ ಕಿತ್ತಾಕಿದ್ರಿ. ವೆಸ್ಟ್ ಬೆಂಗಾಲಲ್ಲಿ ಅದೇ ಮಾಡಿದ್ರಿ. ಕರ್ನಾಟಕದಲ್ಲಿ ಚುನಾವಣೆನೇ ಇಲ್ಲ, ಇನ್ನೂ 2.5 ವರ್ಷ ಬಾಕಿ ಇದೆ. ಯಾಕೆ ಹಾಗಾದ್ರೆ 1 ತಿಂಗಳೊಳಗಡೆ ಇದನ್ನು ಮಾಡಿ ಮುಗಿಸ್ಬೇಕು? ಯಾಕೆ ಆ ಒತ್ತಡವನ್ನು ನೀವು ನಿರ್ಮಾಣ ಮಾಡ್ತಾ ಇದ್ದೀರಿ? ಈ ಸಾವುಗಳಿಗೆ ಹಾಗಾದರೆ ಕಾರಣ ಯಾರು? ಈ ಸಾವುಗಳಿಗೆ ಒತ್ತಡ ಹೆಂಗೆ ಸೃಷ್ಟಿಯಾಗುತ್ತೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಇದೊಂದು ಭಾರತದ ಚುನಾವಣಾ ಆಯೋಗ ಕೊಟ್ಟಿರೋ ಎನ್ಯೂಮರೇಷನ್ ಫಾರಮ್ಮು. ಈ ಎನ್ಯೂಮರೇಷನ್ ಫಾರಮ್ನಲ್ಲಿ ಸಾಮಾನ್ಯವಾಗಿ ಬರ್ತಿರುವಂಥ ಗೊಂದಲ ಏನು? ನಿಮಗೆ 2002ರಲ್ಲಿ ನಿಮ್ಮ ಹೆಸರಿತ್ತು ಅಂತಂದರೆ ನೀವು ಇದರಲ್ಲಿ ಭರ್ತಿ ಮಾಡ್ತೀರಿ. ಭರ್ತಿ ಮಾಡಬೇಕಾದ್ರೆ ನಿಮ್ಮ ಹೆಸರು ಬರಿತೀರಿ, ಸಂಬಂಧಿ ಹೆಸರು ಬರಿತೀರಿ, ಸಂಬಂಧ ಬರಿತೀರಿ. ಅವೆಲ್ಲ ಏನು 2002ರಲ್ಲಿ ಇರುತ್ತೆ, ಹೆಂಗಿರುತ್ತೋ ಹಂಗೆ ಬರಿಬೋದು ಅನ್ನೋದು ಒಂದು ಸ್ವಲ್ಪ ಕಾಮನ್ ಸೆನ್ಸಲ್ಲಿ ಅರ್ಥವಾಗುತ್ತೆ. ಆದರೆ 2002ರಲ್ಲಿ ನಿಮ್ಮ ಹೆಸರು ಇರಲಿಲ್ಲ ಅಂತಂದರೆ 2002ರಲ್ಲಿ ಯಾವ ನಿಮ್ಮ ಸಂಬಂಧಿಯ ಹೆಸರಿತ್ತೋ ಆ ಸಂಬಂಧಿಯ ವಿವರಗಳನ್ನು ಬರಿಬೇಕು ಅಂತ ಇಲ್ಲಿ ಹೇಳ್ತೀರಿ. ಬರಿಬೇಕಾದ್ರೆ ಇಲ್ಲಿ ಸಂಬಂಧ ಅಂತ ಒಂದು ಕಾಲಂ ಬರುತ್ತೆ. ಈ ಪ್ರಶ್ನೆಗೆ ಬರುವ ವೇಳೆಗೆ ಬರೀ ಕರ್ನಾಟಕದಲ್ಲ ಎಲ್ಲ ರಾಜ್ಯಗಳಲ್ಲೂ ಕೇಳ್ತಿರೋ ಪ್ರಶ್ನೆ, ಈ ಸಂಬಂಧದಲ್ಲಿ ಯಾರ್ದು ಬರಿಬೇಕು? 2002ರ ವಿವರಗಳಲ್ಲಿ ಯಾವ ಸಂಬಂಧಿಯ ಹೆಸರು ಬರಿತೀವೋ ಅವರೇನು ತುಂಬಿದಾರೋ ಯಾವ ಸಂಬಂಧ ಅದನ್ನು ತುಂಬಬೇಕು ಅಂತ ಒಂದು ಕಡೆ ಹೇಳ್ತೀರಿ. ಇನ್ನೊಂದು ಕಡೆ ಹಲವಾರು ಜನ ತಾನು ಅವ್ರಿಗೆ ಏನು ಸಂಬಂಧ ಅಂತ ಬರಿಬೇಕೇನೋ ಅಂತ ಬರಿತಾ ಇದ್ದಾರೆ. 100ಕ್ಕೆ 90 ಭಾಗ ಈ ರೀತಿ ವಿಫಲ ಆಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಫಾರಮ್ನಲ್ಲಿ 2002ಕ್ಕೆ ಇದ್ದರೆ ನನ್ನ ಹೆಸರು, ನಾನಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನ ಹೆಸರು, ನನ್ನ ಇತ್ತೀಚಿನ ವಿವರ ಇದು ಮಾತ್ರ. ಅಂದರೆ ಈ ನಮೂನೆಯ 3/4 ಭಾಗ ಇರುವುದು ಮ್ಯಾಪಿಂಗ್, ಸೆಲ್ಫ್ ಮ್ಯಾಪಿಂಗ್. ಕೇಳಬೇಕಾಗಿರುವ ಪ್ರಶ್ನೆ, ನಾನು ಈ ನಮೂನೆಯನ್ನು ಕೊಟ್ಟು ನಾನೇ ಮ್ಯಾಪಿಂಗ್ ಮಾಡ್ಕೊಳ್ಳೋದಾದರೆ 2025ರ ಅಕ್ಟೋಬರ್ರಿಂದ 2026ರ ಜೂನ್ ತನಕ ನೀವು ಮಾಡಿದ್ದೇನು? ಮ್ಯಾಪಿಂಗ್ ಶುರುವಾಯ್ತಲ್ಲ ಆವಾಗಲೇ ಕರ್ನಾಟಕ ರಾಜ್ಯದಲ್ಲಿ. ಮ್ಯಾಪಿಂಗ್ ಯಾಕೆ ಮಾಡಲಿಲ್ಲ ಹಾಗಾದರೆ? ನೀವು ಮಾಡಿದ್ದೇನಾಗಾದರೆ? ನಮ್ಮಲ್ಲಿ ಬೇರೆ ಬೇರೆ ನಾಗರಿಕ ಹಕ್ಕುಗಳ ತಂಡ ನಿಮ್ಮ ಹತ್ರ ಬಂದು ಭೇಟಿ ಮಾಡಿದಾಗ 74% ಮ್ಯಾಪಿಂಗ್ ಆಗೋಗಿದೆ, 90% ಮ್ಯಾಪಿಂಗ್ ಆಗೋಗಿದೆ. ಮ್ಯಾಪಿಂಗ್ ಆದಿ ಯಶಸ್ವಿಯಾಗಿರೋರು ಯಾರೂ ಕೂಡ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ಬರೀ ಅವ್ರು ಮ್ಯಾಪಿಂಗ್ ಮಾಡಿರೋದು ಬಂದು ಮ್ಯಾಪಿಂಗ್ ಆಗಿದೆ ಅಂತ ಬರ್ಕೊಂಡು ಹೋಗ್ತಾರೆ. ಈ ಥರದ್ದೆಲ್ಲ ಹೇಳಿದವರು ಮತ್ತೆ ಈ ಫಾರಮ್ ಯಾಕೆ ಕೊಟ್ರಿ? ಮತ್ತೆ ಮ್ಯಾಪಿಂಗ್ಗೆ ನಮ್ಮನ್ನು ಯಾಕೆ ಗುರಿ ಮಾಡ್ತಿದ್ದೀರಿ? ನಿಮಗೊಂದು ಅಕೌಂಟಬಿಲಿಟಿನೇ ಇಲ್ವಾ ಹಾಗಾದರೆ? ಏನಾಯಿತು ಇದುವರ ತನಕ? ಇಡೀ ಈ BLOಗಳನ್ನು ಕೂಡಿಸ್ಕೊಂಡು ನೀವು ಮಾಡಿದಂಥ ಮ್ಯಾಪಿಂಗು ಮತ್ತು ಪ್ರತಿ ದಿವಸ ಕೊಡ್ತಾ ಬಂದ್ರಲ್ಲ, ಇಷ್ಟು ಮ್ಯಾಪಿಂಗ್ ಆಗಿದೆ ಅಂತೇಳಿ. ಆ ಮ್ಯಾಪಿಂಗ್ ಯಾಕೆ ರಿಫ್ಲೆಕ್ಟ್ ಆಗ್ತಿಲ್ಲ ಇದರಲ್ಲಿ, ನಿಮ್ಮ ಎನ್ಯೂಮರೇಷನ್ ಫಾರಮ್ನಲ್ಲಿ? ಇದು ಮೊದಲನೇದು. ನೀವು ಅಕೌಂಟಬಲ್ಲೇ ಇಲ್ಲದಿರಾ, ಹಾಗಾದರೆ ಅದು ಸಂಪೂರ್ಣ ವಿಫಲವಾಗಿದೆ ಅಂತಾಯಿತು. ಯಾಕೆ ವಿಫಲ ಆಯಿತು ಅಂತಾದರೂ ಹೇಳಬೇಕಲ್ಲ ನೀವು. ಆ ಇಡೀ ಮ್ಯಾಪಿಂಗ್ ವೇಸ್ಟು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆ ಮ್ಯಾಪಿಂಗ್ ಅಂತ ಏನು ಮಾಡಿದ್ರು ಅವೆಲ್ಲ ಏನು ಕೆಲಸಕ್ಕೆ ಬರಲ್ಲ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು? ನೀವ್ಯಾಕೆ ಅದನ್ನು ಇಲ್ಲ ಕೆಲಸಕ್ಕೆ ಬರುತ್ತೆ ಅಂತ ಯಾಕೆ ಹೇಳಿಲ್ಲ? ಕೆಲಸಕ್ಕೆ ಬರದಂತೆ ಆಯಿತು ಅಂತ ನೀವು ಪರೋಕ್ಷವಾಗಿ ಒಪ್ಕೊಳ್ತಿರೋದಾದರೆ ಶ್ರೀಮಾನ್ ಅನ್ಬುಕುಮಾರ್ ಅವರೇ, ಯಾತಕ್ಕೆ ಕೆಲಸಕ್ಕೆ ಬರದಂಗಾಯಿತು? ಅಷ್ಟು ಪ್ರಮಾಣದ ಹಣ, ಅಷ್ಟು ಜನರ ಮಾನವ ಶ್ರಮ ಏನಾಯಿತು? ಯಾಕೆ ವಿಫಲ ಆಯಿತು? ವಿಫಲ ಆಗಿಲ್ಲ ಅನ್ನೋದಾದರೆ ಯಾತಕ್ಕೆ ಮತ್ತೆ ಮ್ಯಾಪಿಂಗ್ ಮಾಡಿಸ್ತಿದ್ದೀರಿ?
ಕರ್ನಾಟಕದಾದ್ಯಂತ 90% ಮ್ಯಾಪಿಂಗ್ ಆಗೋಗಿದ್ರೆ ಈ ಫಾರ್ಮ್ ಕೊಡೋದಕ್ಕೆ ಮುಂಚೆ ಅದು ಈ ಫಾರ್ಮ್ ಯಾರ್ದು ಯಶಸ್ವಿಯಾಗಿದೆಯೋ ಅದರಲ್ಲಿ ದಾಖಲಾಗಬೇಕಾಗಿತ್ತು. ಯಾರ್ದಾಗಿಲ್ವೋ ಅವ್ರನ್ನ ಮಾತ್ರ ನೀವು ಕೇಳಬೇಕಾಗಿತ್ತು. ಮ್ಯಾಪಿಂಗ್ನಲ್ಲಿ ಇತ್ತೀಚಿನ ವಿವರಗಳು, ಮ್ಯಾಪಿಂಗ್ ಆಗದವರ ವಿವರಗಳನ್ನು ಮಾತ್ರ ಕೇಳಬೇಕಾಗಿತ್ತು. ಪ್ರತಿಯೊಬ್ಬರದು ಯಾಕೆ ಕೇಳ್ತಿದ್ದೀರಿ? ಇದು ಮೊದಲನೇ ವಿಷಯ, ನೀವು ಉತ್ತರ ಕೊಡಲೇಬೇಕಾಗಿರೋದು. ಎರಡನೇದು, ನೀವು ಮಾಡಿರುವ ಸಮಸ್ಯೆ ಏನು? ಈ ಫಾರಮ್ನಲ್ಲಿ ಕೊನೆಗೆ ಮತದಾರರು ಒಂದು ಪ್ರತಿಜ್ಞೆಯನ್ನು ತೊಡಬೇಕು ಮತ್ತು ಅಂಡರ್ಟೇಕಿಂಗ್ ಬರ್ಕೊಡ್ಬೇಕು. BLO ಒಂದು ಅಂಡರ್ಟೇಕಿಂಗ್ ಬರ್ಕೊಡ್ಬೇಕು. ಏನಿದೆ ಕೆಳಗಡೆ ಇದರಲ್ಲಿ ಮೂರನೇದನ್ನು ನೀವು ಓದಿ. ಈ ಅರ್ಜಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡುವುದು ಅಥವಾ ಅದು ತಪ್ಪು ಎಂದು ತಿಳಿದಿದ್ದರೂ, ನಂಬಿದ್ದರೂ ಅಥವಾ ಸತ್ಯವೆಂದು ನಂಬದಿದ್ದರೂ ಅಂತಹ ಹೇಳಿಕೆ ನೀಡುವುದು ಪ್ರಜಾಪ್ರತಿನಿಧಿ ಕಾಯ್ದೆ ಕಾಲಂ 31 ಅಡಿಯಲ್ಲಿ 1 ವರ್ಷದವರೆಗೆ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಅಪರಾಧವೆಂದು ನನಗೆ ತಿಳಿದಿದೆ. ಅಂದರೆ ಇಲ್ಲೇನು ವಿವರಗಳನ್ನು ನಾನು ತುಂಬಿಕೊಡ್ತೀನಿ, ನನ್ನ ಅರಿವಿಗೆ ಮೇರೆಗೆ ನನಗದು ಗೊತ್ತಿರೋದಿಲ್ಲ, ಅದು ಸಿಗ್ತಾ ಇಲ್ಲ, BLO ಏನೋ ಒಂದು ಬರ್ಕೊಡಿ ಅಂತ ಹೇಳ್ತಿರ್ತಾರೆ, ಅವ್ರದ್ದು ಒತ್ತಡ ಅವ್ರಿಗಿರುತ್ತೆ. ನಾನು ಬರ್ಕೊಟ್ರೆ ಇಂಡೈರೆಕ್ಟಾಗಿ ನನ್ನ ಶಿಕ್ಷೆ ಅಂತ ಅಂದ್ಬಿಟ್ಟು ನಾನು ಬರ್ಕೊಡ್ತಿರೋದು. ಇದಾಗ ಅಂಡರ್ಟೇಕಿಂಗು ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿ ಕೊಡುವವ್ರಿಗೆ ಖಂಡಿತವಾಗಿ ಆ ರೀತಿ ಶಿಕ್ಷೆ ಆಗಬೇಕು. ಪ್ರಶ್ನೆ ಅದು ದುರುದ್ದೇಶಪೂರ್ವಕವಾಗಿ ಮಾಡೋರ ಬಗ್ಗೆ ಎಲ್ಲ ಅವ್ರ ಬಗ್ಗೆ ಶಿಕ್ಷೆ ಕೊಡಬಾರ್ದು ಅನ್ನೋದಲ್ಲ. ಆದರೆ ನೀವು ರೂಪಿಸಿರುವ ಈ ರೀತಿ ಪ್ರಕ್ರಿಯೆನಲ್ಲೇನೆ ಎಲ್ಲ ಗೊತ್ತಿದ್ರು ಸರಿಯಾದ ವಿವರ ಕೊಡಬೇಕಂತಿದ್ರು ಕೂಡ ವಿವರಗಳೇ ಸಿಗ್ತಿಲ್ವಲ್ಲ, ಆ ವಿವರಗಳಲ್ಲಿ ಸರಿಯಾದ ಮಾಹಿತಿ ಇಲ್ವಲ್ಲ, ಸಣ್ಣ ಪುಟ್ಟವಾದಂಥ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ಅದು ಸಿಗ್ತಾನೆ ಇಲ್ವಲ್ಲ. ಹಾಗಾದ್ರೆ ಏನು ಮಾಡಬೇಕು ಮತದಾರರು? ಒಂದು ಕಡೆ 2002ರ ವಿವರಗಳು ಬರೀಬೇಕು, ಇನ್ನೊಂದು ಕಡೆ ತನ್ನ ಇತ್ತೀಚಿನ ವಿವರಗಳು ಬರೀಬೇಕು. ಇತ್ತೀಚಿನ ವಿವರಗಳು ಹೆಂಗೋ ಬರ್ಕೋಬಹುದು. 2002ರ ವಿವರಗಳು ಕೂಡ ಸುಲಭವಾಗಿ ಲಭ್ಯವಾಗದಿರುವ ಸಂದರ್ಭದಲ್ಲಿ ಏನು ಪರಿಹಾರ ಕೊಡ್ತಿದ್ರಿ? ಜೂನ್ 9ನೇ ತಾರೀಕು ನಿಮ್ಮ ಪ್ರಕಾರನೇ 30-40 ಅಷ್ಟು ಅಲ್ಲ 70% ಎನ್ಯುಮರೇಷನ್ ಫಾರಮ್ ಹಂಚಾಗ್ಬಿಟ್ಟಿದೆ. ಅದೆಷ್ಟೋ ಫಾರಮ್ಗಳು ವಾಪಸ್ ಬಂದಿದೆ. ಎಷ್ಟೋ 1 ಲಕ್ಷದ ಚಿಲ್ಲರೆ ಎಷ್ಟು ಆನ್ಲೈನ್ ಆಗಿದೆ. ಅವರಲ್ಲೆಲ್ಲ ಈ ತಪ್ಪುಗಳನ್ನು ಮಾಡಿದರೆ, ಆ ತಪ್ಪುಗಳನ್ನು ಮಾಡಿ ಇವರು ಸೈನ್ ಹಾಕಿದರೆ ಅವ್ರನ್ನೇನಾಗಿದ್ರೆ ಶಿಕ್ಷೆಗೆ ಗುರಿ ಮಾಡ್ತೀರಾ? ಬಲವಂತವಾಗಿ ತಮ್ಮ ಪಾಡಿಗೆ ತಾವು ಬದುಕ್ತಿರೋಂಥ ನಾಗರಿಕರನ್ನ ಅನಗತ್ಯ ಪ್ರಕ್ರಿಯೆಗೆ ಸಿಲುಕಿಸಿ ಅವರನ್ನು ಶಿಕ್ಷಾರ್ಹ ಅಪರಾಧಿಗಳನ್ನಾಗಿ ಮಾಡುವ, ಅಂದರೆ ತಿಳುವಳಿಕೆಯ ಕೊರತೆಯನ್ನೇ ಕ್ರಿಮಿನಲೈಸ್ ಮಾಡುವ BJP ಸರ್ಕಾರದ ಚುನಾವಣಾ ಆಯೋಗದ ಈ ಒಂದು ಧೋರಣೆ ಅತ್ಯಂತ ಅಮಾನುಷವಾದದ್ದಲ್ವಾ? ಆದರೆ ಕೆಳಗಡೆ ಇನ್ನೊಂದಿದೆ, BLO ಒಂದು ಅಂಡರ್ಟೇಕಿಂಗ್ ಮಾಡ್ಕೋಬೇಕು. BLO ಅಂಡರ್ಟೇಕಿಂಗ್ ಏನು ಹೇಳುತ್ತೆ? ಹಿಂದಿನ ವಿಶೇಷ ಸಮಗ್ರ ಪರೀಕ್ಷೆ, BLOರವರ ವಾಗ್ದಾನ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಿಂದ ಮೇಲ್ಕಂಡ ವಿವರಗಳನ್ನು ನಾನು ಪರಿಶೀಲಿಸಿದ್ದೇನೆ. ಇದರ ಅರ್ಥ ಏನು? ಭಾವಾರ್ಥ, ನಾನು ಪಟ್ಟಿಯನ್ನು ತುಂಬುತ್ತೀನಿ, 2002ರ ಬಗ್ಗೆ ನಾನು ಕೊಟ್ಟಿರುವ ವಿವರಗಳನ್ನು BLO ತನ್ನತ್ರ ಇರುವ 2002ರ ವಿವರಗಳನ್ನು ಪರಿಶೀಲಿಸಿ ಅದು ಸರಿ ಎಂದು ನಾನು ವಾಗ್ದಾನ ಮಾಡುತ್ತೇನೆ. ಇದರಲ್ಲಿ 2 ಪ್ರಿಸಂಪ್ಷನ್ ಇದೆ. 2002ರ ವಿವರಗಳನ್ನು BLO ಕೂಡ ತುಂಬಬೇಕು ಅನ್ನೋ ಮಾಹಿತಿ ಇಲ್ಲ ಇದರಲ್ಲಿ. ಎರಡನೇದು, 2002ರ ವಿವರಗಳನ್ನು ನಾನು ಕೊಟ್ಟಿರೋದನ್ನು ಸರಿ ಅಂತೇಳಿ ಇವರು ದೃಢೀಕರಿಸುವುದಕ್ಕೆ BLO ಹತ್ರ ಸರಿಯಾದಂಥ 2002ರ ಮಾಹಿತಿ ಇರಬೇಕು. 100ಕ್ಕೆ 50 ಭಾಗ BLOಗಳ ಹತ್ರ 2002ರ ಸರಿಯಾದ ಮಾಹಿತಿ ಇಲ್ಲ. ಇರುವ ಮಾಹಿತಿ ಮತದಾರರು ಕೊಡುವ ಮಾಹಿತಿಗೆ ಹೊಂದಾಣಿಕೆ ಆಗ್ತಿಲ್ಲ. ಈಗ BLO ಏನು ಮಾಡಬೇಕು? 2002ರ ಮಾಹಿತಿ ಸಿಗ್ತಾ ಇಲ್ಲ, ಅದೇನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೇಳುತ್ತೆ, ಅದೇನೋ ಮತ್ತೊಂದು ಹೇಳುತ್ತೆ, ಬೇರೆ ಯಾರಿಗೋ ಮ್ಯಾಪ್ ಮಾಡಿರುತ್ತೆ ಅದು. ಅಂಥ ಸಂದರ್ಭದಲ್ಲಿ BLO ಏನು ಮಾಡಬೇಕು? BLO ಅದನ್ನು ಹುಡುಕ್ತಾ ಕೂತ್ಕೊಂಡ್ರೆ ನೀವು ಟಾರ್ಗೆಟ್ ಕೊಟ್ಟಿರ್ತೀರಿ, ಅದನ್ನು ರೀಚ್ ಮಾಡೋಕ್ಕಾಗಲ್ಲ. ಇಲ್ಲ ಸರಿ ಅಂತ ಬರ್ಕೊಂಡ್ರೆ ವಾಗ್ದಾನಕ್ಕೆ ಮೋಸ ಮಾಡ್ದಂಗೆ ಆಗುತ್ತೆ, ಶಿಕ್ಷಾರ್ಹ ಅಪರಾಧ ಆಗುತ್ತೆ, FIR ಬೇರೆ ಫೈಲ್ ಮಾಡ್ತೀರಿ ನೀವು. ಅಂದರೆ ಇದಕ್ಕೆ ಪರಿಹಾರ ಏನು? ಫೀಲ್ಡಲ್ಲಿ ಬರ್ತಿರುವಂತಹ ಈ ಸಮಸ್ಯೆಗಳನ್ನು ನೀವು ಪರಿಶೀಲಿಸಿ ಇದನ್ನು ಈ ರೀತಿಯಾಗಿ ಪರಿಹಾರ ಮಾಡಿ ಅಂಥೇಳಿ ಸದ್ಯಕ್ಕೆ ಇದನ್ನು ನಿಲ್ಲಿಸಿ ಇನ್ನೊಂದು ಸತಿ ಮರು ಟ್ರೈನಿಂಗ್ ಮಾಡಿ ಸಾರ್ವಜನಿಕವಾಗಿಯೂ ಕೂಡ ವಿಸ್ತೃತವಾದಂಥ ಅರಿವನ್ನು ಇದರ ಬಗ್ಗೆ ಕೊಟ್ಟು ನಂತರ ಮಾಡುವುದಾದರೆ, ಆಗಲೂ SIR ಮಾಡಬಾರ್ದು. SIR ಮಾಡ್ತಿರೋದೇ ನಿಮ್ಮದು ದುರುದ್ದೇಶ, ಆಗಲೂ IR ಮಾಡಬೇಕು. ಮತದಾರರ ಪರಿಷ್ಕರಣೆ ಮಾಡುವಂಥದ್ದು ಯಾರೂ ವಿರೋಧಿಸ್ತಿಲ್ಲ. ಆದರೆ ನೀವು ಮಾಡ್ತಿರೋದು ಮತದಾರರ ಪರಿಷ್ಕರಣೆಯ ಹೆಸರಿನಲ್ಲಿ ನಾಗರಿಕತ್ವ ಪರಿಶೀಲನೆ. ನಿಮಗೆ ಅಧಿಕಾರ ಇಲ್ಲ, ನೀವು ಮಾಡಕೂಡ್ದು ಅದನ್ನು. ನೀವು IR ಮಾಡಬೇಕಾಗಿದ್ರು ಕೂಡ, ಇಂಟೆನ್ಸಿವ್ ರಿವಿಷನ್ ಬರೀ ಮತದಾರರ ಪರಿಷ್ಕರಣೆ ಮಾಡಬೇಕಂತಿದ್ರು ಕೂಡ, ಇವಾಗೇನು ಕಳೆದ 10 ದಿನಗಳಿಂದ ಈ ರೀತಿ ದೊಡ್ಡ ಕೋಲಾಹಲ ಆಗಿದೆ, ಇದನ್ನ ಇಲ್ಲಿಗೆ ನಿಲ್ಲಿಸ್ರಿ. ತಕ್ಷಣಕ್ಕೆ ನಿಲ್ಲಿಸಿ
ಏನು ಅನಗತ್ಯವಾಗಿ ತಪ್ಪುಗಳಿಗೆ ಮಾಡೋ ರೀತಿ ಗುರಿಯಾಗಿದ್ದಾರೆ ಮತದಾರರು, ಅವ್ರಿಗೆ ಪರಿಹಾರವನ್ನು ಸೂಚಿಸಿ. ಫೀಲ್ಡಲ್ಲಿ ನಿಮ್ಮ ಎನ್ಯೂಮರೇಷನ್ ಫಾರಂ ಬಗ್ಗೆ ಬರ್ತಿರೋಂಥ ಗೊಂದಲಗಳ ಬಗ್ಗೆ ಲಿಖಿತವಾದಂಥ ಒಂದು ಜಾಹೀರಾತು ಕೊಡಿ. BLOಗಳನ್ನು ಕರೆಸಿ ಕೂಡಿಸ್ಕೊಂಡು ಮಾತಾಡಿ ಅವ್ರು ಎದುರಿಸ್ತಿರೋ ಸಮಸ್ಯೆ ಏನು ಅಂತ ಹೇಳಿ. ಅದನ್ನು ಮಾಡದೆ ನೀವು ಒಂದು ಕಡೆ BLOಗಳನ್ನು ಆತ್ಮಹತ್ಯೆಗೆ, ಮತ್ತೊಂದು ಕಡೆ ಮತದಾರರನ್ನು ನಿರಂತರವಾಗಿ ತಾವೇ ಬರೆದುಕೊಟ್ಟು ಶಿಕ್ಷಾರ್ಹ ಅಪರಾಧಿಗಳನ್ನಾಗಿ ಮಾಡುವುದಕ್ಕೆ ಅಥವಾ ನಾಗರಿಕತ್ವವನ್ನೇ ಕಳ್ಕೊಳ್ಳುವುದಕ್ಕೆ ನೀವು ಪ್ರೇರೇಪಿಸ್ತಿದ್ದೀರಿ. ಅದೇ ನಿಮ್ಮ ಉದ್ದೇಶ. ಯಾಕೆ ಅಂದರೆ ಯಾತಕ್ಕೆ ಇದನ್ನು 1 ತಿಂಗಳಲ್ಲೇ ಮಾಡಿ ಮುಗಿಸ್ಬೇಕು? ಯಾತಕ್ಕೆ ಜುಲೈ 29 ಡೆಡ್ಲೈನು? ಯಾಕಂದರೆ ನೀವು ಒಂದು ಕ್ಯಾಲೆಂಡರ್ ಅನೌನ್ಸ್ ಮಾಡಿದ್ದೀರಿ. ಆ ಕ್ಯಾಲೆಂಡರ್ ಪ್ರಕಾರ ಜೂನ್ 29ರಿಂದ ಜುಲೈ 29 ತನಕ BLOಗಳು ಬಂದು ಎನ್ಯೂಮರೇಷನ್ ಫಾರಮ್ ಕೊಡಬೇಕು. ಆ ಎನ್ಯೂಮರೇಷನ್ ಫಾರಮ್ನ ನಾವು ಫಿಲಪ್ ಮಾಡಿ 29ರೊಳಗಡೆ ವಾಪಸ್ ಮಾಡಿದ್ದನ್ನೆಲ್ಲ ಸಂಗ್ರಹಿಸ್ಕೊಂಡು ಅವ್ರು ವಾಪಸ್ ಬರಬೇಕು. ಈ ಪ್ರಕ್ರಿಯೆಯಲ್ಲೇ ಡಿಜಿಟಲೈಸೇಷನ್ನು ಶುರು ಮಾಡಿರ್ತಾರೆ. ಜೂನ್ 29ರಿಂದ ಜುಲೈ 29ರಿಂದ ಆಗಸ್ಟ್ 5ರ ನಡುವೆ ಡಿಜಿಟಲೈಸ್ ಮಾಡ್ತಾರೆ. ಆಗಸ್ಟ್ 5ಕ್ಕೆ ಮೊದಲ ಕರಡು ಪಟ್ಟಿ, ಮತದಾರರ ಕರಡು ಪಟ್ಟಿ ಅನೌನ್ಸ್ ಆಗುತ್ತೆ. ಆ ಮತದಾರರ ಕರಡು ಪಟ್ಟಿ ಅನೌನ್ಸ್ ಆದಾಗ ಅದರಲ್ಲಿ ಇನ್ನೊಂದಿದೆ. ಈಗ 4 ವರ್ಗೀಕರಣಗಳು ಮಾತ್ರ ಇತರ ರಾಜ್ಯಗಳಿತ್ತು. ಆಬ್ಸೆಂಟ್, ಶಿಫ್ಟೆಡ್, ಡೆಡ್ ಅಂಡ್ ಡೂಪ್ಲಿಕೇಟ್. ಬರ್ತಿದ್ದಾರೆ BLOಗಳು ಮನೆಗಳಿಗೆ ಬರ್ತಾರೆ, ಮನೆ ಬೀಗ ಹಾಕಿರ್ತಾರೆ, ಅಕ್ಕಪಕ್ಕದವ್ರನ್ನ ವಿಚಾರಿಸ್ತಾರೆ, ಇಲ್ಲ ಅವರಿಲ್ಲ ಅಂತ ಬರ್ಕೊಂಡು ಹೋಗ್ತಾರೆ. ಗೈರು ಹಾಜರು, ಅವರು ಕರ್ನಾಟಕ ರಾಜ್ಯದಲ್ಲೇ ಇಲ್ಲ ಅಂತ ಆಗುತ್ತೆ. ಎರಡನೇದು ಪರ್ಮನೆಂಟ್ಲಿ ಶಿಫ್ಟೆಡ್. ಈಗ ನಿನ್ನೆ ಕೊಟ್ಟಿರುವಂಥ ನಿರ್ದೇಶನದ ಪ್ರಕಾರ ಪರ್ಮನೆಂಟ್ಲಿ ಶಿಫ್ಟೆಡ್ ಆದರೆ ಅಕ್ಕಪಕ್ಕದವ್ರನ್ನ ವಿಚಾರಿಸಬೇಕು. ಅಕ್ಕಪಕ್ಕದವ್ರು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದರೆ ವಿಡಿಯೋ ತೆಗೆದು ಅದನ್ನು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಪಂಚನಾಮೆ ಮಾಡಿ ಬರ್ಕೊಂಡು ನೀವು ಪರ್ಮನೆಂಟ್ಲಿ ಶಿಫ್ಟೆಡ್ ಹಾಕಬೇಕು. ಸತ್ತೋಗಿದ್ದಾರೆ ಅಂದರೆ ಅದಕ್ಕೂ ಸುತ್ತಮುತ್ತಲ ಪಂಚನಾಮೆ ಮಾಡಿ ಅದನ್ನು ಬರ್ಕೋಬೇಕು. ಡೂಪ್ಲಿಕೇಟ್ ಇದ್ರೆ ಹೆಂಗಿದ್ರು ಕೂಡ ಅದು ತೋರಿಸುತ್ತೆ. ಡೂಪ್ಲಿಕೇಟ್ನ ತೆಗಿತೀರಿ. ASDD 4. ಇವೆಲ್ಲವನ್ನು ಕೂಡ ನೀವು ಈ ಪ್ರಕ್ರಿಯೆಯಲ್ಲೇ ಮಾಡಬೇಕು. ಯಾರು? BLOಗಳು. ಆಗಸ್ಟ್ 5ರ ಕರಡು ಪಟ್ಟಿ ಅನೌನ್ಸ್ ಆದಾಗ ಯಾರು ಆಬ್ಸೆಂಟೋ, ಯಾರು ಪರ್ಮನೆಂಟ್ಲಿ ಶಿಫ್ಟೆಡ್ಡೋ, ಯಾರು ಸತ್ತೋಗಿದಾರೋ, ಯಾರು ಡೂಪ್ಲಿಕೇಟೋ ಅವ್ರ ಹೆಸರು ಬರೋದಿಲ್ಲ. ಯಾರ ಹೆಸರು ಬರೋದಿಲ್ಲ ಅವರು ಈ ASDD ಆಬ್ಸೆಂಟ್, ಶಿಫ್ಟೆಡ್, ಡೆಡ್ ಅಂಡ್ ಡೂಪ್ಲಿಕೇಟರಲ್ಲಿ ಒಬ್ಬರು ಅಂತ ಆಗುತ್ತೆ. ಆದರೆ ಕರ್ನಾಟಕದಲ್ಲಿ ಅದ್ರ ಜೊತೆಗೆ ಇನ್ನೊಂದು ಕ್ಯಾಟಗರಿ ಶುರು ಮಾಡಿದ್ದೀರಿ. ASDD ಜೊತೆಗೆ O ಫಾರ್ ಅದರ್ಸ್. ಅದರ್ಸ್ ಅಂದ್ರೆ ಏನು? ವೆಸ್ಟ್ ಬೆಂಗಾಲ್ನಲ್ಲಿ ಯಾರು ಶಂಕಿತ ವಿದೇಶೀಯರೋ, ಯಾರ್ದು ಮ್ಯಾಪ್ ಆಗಿಲ್ವೋ ಅವರನ್ನೆಲ್ಲ ಸೇರಿಸ್ತಾ ನೀವು ಅದರ್ಸ್ ಅಂತ ಮಾಡಿದ್ರಿ. ಈಗ ಕರ್ನಾಟಕದಲ್ಲಿ ನಿನ್ನೆ ಅಷ್ಟೊತ್ತಿಗಾಗಲೇ ಇನ್ನೂ ಪೂರ್ತಿ ಎನ್ಯೂಮರೇಷನ್ ಫಾರಮ್ ಹಂಚಿಕೆ ಆಗಿಲ್ಲ, ಇನ್ನೂ ಅದರ ಡಿಜಿಟಲೈಸೇಷನ್ ನಡೆದಿಲ್ಲ. ಆಗಲೇ 436 ಜನರನ್ನ ಅದರ್ಸ್ ಪಟ್ಟಿಗೆ ಹಾಕ್ಬಿಟ್ಟಿದ್ದೀರಿ. ಈ ಅದರ್ಸ್ ಯಾರು ಕರ್ನಾಟಕದಲ್ಲಿ? ಈ ಅದರ್ಸ್ ಅನ್ಮ್ಯಾಪ್ಡ. ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ಕೋಟಿ ಜನ ಮ್ಯಾಪಿಂಗ್ ಆಗದೆ ಇರುವಂಥ ಸಾಧ್ಯತೆ ಇದೆ. ಇನ್ಫ್ಯಾಕ್ಟ್ ತೆಲಂಗಾಣದಲ್ಲೇ ಈಗಾಗಲೇ ಅಲ್ಲಿ ತೆಲಂಗಾಣದ 3.5 ಕೋಟಿ ಜನಸಂಖ್ಯೆಯಲ್ಲಿ ನಮಗಿಂತ 5 ದಿವಸ ಮುಂಚೆ ಶುರುವಾಯ್ತಲ್ಲಿ 3.5 ಕೋಟಿ ಜನರಲ್ಲಿ 99 ಲಕ್ಷ ಜನರದ್ದು ಮ್ಯಾಪಿಂಗ್ ಆಗೋದಿಲ್ಲ. ಮ್ಯಾಪಿಂಗ್ ಯಾಕೆ ಆಗೋದಿಲ್ಲ ಅಂದರೆ ಭಾಳ ಸಣ್ಣ ವಿಷಯ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಂದಿರುತ್ತೆ, ಅಥವಾ ಅಡ್ರೆಸ್ಗಳು ತಾಳಮೇಳ ಇರೋದಿಲ್ಲ, ಅಪ್ಪನ ಹೆಸರು ಮಗನಿಗಿರುತ್ತೆ, ಮಗನ ಸಂಬಂಧ ಅಪ್ಪನಿಗೆ ಬಂದಿರುತ್ತೆ. ಅಂದರೆ ನೀವು ನೋಂದಾವಣಿ ಮಾಡ್ಕೊಳ್ಬೇಕಾದ್ರೆ ಆಡಳಿತಾತ್ಮಕ ತಪ್ಪುಗಳಿಂದಾಗಿ ನನ್ನ ನಾಗರಿಕತ್ವ ಇವತ್ತು ಪರೀಕ್ಷೆಗೆ ಗುರಿಯಾಗ್ತಾ ಇದೆ. ಆ ಕಾರಣವನ್ನು ಇಟ್ಕೊಂಡು ನೀವು ನನಗೆ ನೋಟಿಸ್ ಕೊಡ್ತೀರಿ, ಅದರ್ಸ್ ಪಟ್ಟಿಗೆ ಹಾಕ್ತೀರಿ. ಕರ್ನಾಟಕದಲ್ಲಿ ಈಗಾಗಲೇ 536 ಜನ ಅದರ್ಸ್ ಪಟ್ಟಿಗೆ ನೀವು ಹಾಕ್ಬಿಟ್ಟಾಗಿದೆ. ಸರಿ, ಆಗಸ್ಟ್ 5ಕ್ಕೆ ಮೊದಲ ಕರಡು ಪಟ್ಟಿ ತಯಾರಾಗುತ್ತೆ. ಕರಡು ಪಟ್ಟಿ ತಯಾರಾದ ಮೇಲೆ ನೀವು ಆಬ್ಸೆಂಟ್ ಅಲ್ಲ ಅಂತಿದ್ರೆ, ಶಿಫ್ಟ್ ಆಗಿಲ್ಲ ಅನ್ನೋದಾದರೆ, ಅದರ್ಸ್ ಪಟ್ಟಿನಲ್ಲಿ ನಿಮ್ಮನ್ನು ಸೇರಿಸಿ ನೀವು ಅನ್ಮ್ಯಾಪ್ಡ್ ಆಗಿದ್ದೀರಾ, ಮ್ಯಾಪಿಂಗ್ ಆಗಿಲ್ಲ ಅನ್ನೋದಾದರೆ, ನಾನು ಆಗಸ್ಟ್ 5ರಿಂದ ಸೆಪ್ಟೆಂಬರ್ 5ರ ಒಳಗಡೆ 1 ತಿಂಗಳ ಒಳಗಡೆ ಆಕ್ಷೇಪಣೆಯನ್ನು ಸಲ್ಲಿಸಿ ನಾನು ಬದುಕಿದ್ದೇನೆ ಅಂತ ತೋರಿಸ್ಬೇಕು. ನೀವು ನಿಮ್ಮ ಎದುರುಗಡೆ ನಾನು ಆಬ್ಸೆಂಟ್ ಅಲ್ಲ ಅಂತ ತೋರಿಸ್ಬೇಕು. ಅದರ ಜೊತೆಗೆ ಕರಡು ಪಟ್ಟಿ ಏನು ತಯಾರಾಗುತ್ತೆ ಜುಲೈ 29ರಿಂದ ಆಗಸ್ಟ್ 5ರ ನಡುವೆ ಡಿಜಿಟಲೈಸ್ ಮಾಡಿ ಕರಡು ಪಟ್ಟಿಯನ್ನು ತಯಾರು ಮಾಡಬೇಕಾದ್ರೆ ಆಬ್ಸೆಂಟು, ಶಿಫ್ಟು, ಡೆಡ್ಡು, ಡೂಪ್ಲಿಕೇಟು, ಅದರ್ಸ್ ಅಲ್ಲದೀರ ಅಂದಾಜು 11 ದೋಷಗಳಿವೆ ಅಂತೇಳಿ, ತಾರ್ಕಿಕ ದೋಷಗಳು, ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅನ್ನೋ ಹೆಸರಿನಲ್ಲಿ ಸುಮಾರಷ್ಟು ಜನರಿಗೆ ನೋಟಿಸ್ ಕೂಡ ಕಳಿಸಲಾಗುತ್ತೆ. ನೋಟಿಸ್ ಹೆಂಗೆ ಕಳಿಸ್ತಾರೆ? ಈ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಬಗ್ಗೆ ನಾವೀಗಾಗಲೇ ಹಲವಾರು ಸತಿ ಮಾತಾಡಿದ್ದೀವಿ. 6 ಜನಕ್ಕಿಂತ ಜಾಸ್ತಿ ಮಕ್ಕಳು ಜಾಸ್ತಿ ಇದ್ರೆ ನೋಟಿಸ್ ಬರುತ್ತೆ. ಅಮ್ಮಂಗೂ ನಿಮಗೂ ವಯಸ್ಸಿನ ಅಂತರ 15ಕ್ಕಿಂತ ಕಡಿಮೆ ಇದ್ದರೆ ನೋಟಿಸ್ ಬರುತ್ತೆ, 40ಕ್ಕಿಂತ ಜಾಸ್ತಿ ಇದ್ರೂ ನೋಟಿಸ್ ಬರುತ್ತೆ. ಇಬ್ಬರು ಮಕ್ಕಳ ನಡುವೆ 9 ತಿಂಗಳಿಗಿಂತ ಗ್ಯಾಪ್ ಕಡಿಮೆ ಇದ್ರೂ ನೋಟಿಸ್ ಬರುತ್ತೆ. ಬರೀ ಆಧಾರ್ ಕಾರ್ಡ್ ಮಾತ್ರ ನೀವು
ಒಂದು ದಾಖಲೆಯಾಗಿ ಕೊಟ್ಟಿದ್ರೆ ಅವಾಗಲೂ ನೋಟಿಸ್ ಬರುತ್ತೆ. ಇತ್ತೀಚೆಗೆ ಇನ್ನೂ ಒಂದು ಸೇರಿಸಿದ್ದಾರೆ. 2002ರಲ್ಲಿ ಯಾವುದಾದ್ರೂ ಹೆಣ್ಣುಮಗಳು, ಮದುವೆಯಾಗದ ಹೆಣ್ಣುಮಗಳು ತನ್ನ 2002ರ ಮತದಾರರ ಪಟ್ಟಿನಲ್ಲಿ, ಸಂಬಂಧದ ಪಟ್ಟಿನಲ್ಲಿ ತಂದೆಯ ಹೆಸರು ಬರೋದು, 2024ರಲ್ಲಿ ಆಕೆಗೆ ಮದುವೆಯಾಗಿ 2024ರ ಮತಪಟ್ಟಿನಲ್ಲಿ ಸಂಬಂಧ ಅನ್ನೋ ಕಡೆ ಗಂಡ ಅಂತ ಬರೆದಿದ್ರೆ 2002ರಲ್ಲಿ ತಂದೆ ಅಂತಿದೆ, 2024ರಲ್ಲಿ ಗಂಡ ಅಂತಿದೆ, ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ನೋಟಿಸ್ ಬರುತ್ತೆ. ಅಂದರೆ ಕರ್ನಾಟಕದಲ್ಲಿ ಪ್ರಾಯಶಃ ಮದುವೆಯಾದ ಎಲ್ಲ ಹೆಣ್ಣು ಮಕ್ಕಳಿಗೂ ನೋಟಿಸ್ ಬರೋದು ಕಡ್ಡಾಯ. ಅದು ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ವೆಸ್ಟ್ ಬೆಂಗಾಲಲ್ಲಿ ನಾವು ನೋಡಿದಾಗೆ BLOಗಳ ಗಮನಕ್ಕೂ ಬರದೆ, EROಗಳ ಗಮನಕ್ಕೂ ಬರದೆ ತನ್ನಂತೆ ತಾನೇ ಆಟೋಮೆಟಿಕ್ ಆಗಿ ನೋಟಿಸ್ ಜನರೇಟ್ ಆಗುವಂತಹ ಸಾಫ್ಟ್ವೇರನ್ನು ಅಲ್ಲಿ ಬಳಸಲಾಗುತ್ತೆ. ಮೊನ್ನೆ ಅನ್ಬು ಕುಮಾರ್ ಅವರು, ಚೀಫ್ ಎಲೆಕ್ಷನ್ ಆಫೀಸರ್, ಹೇಳ್ತಾರೆ ಬರೀ ಇಷ್ಟು ಮಾತ್ರ ಅಲ್ಲ, ಎನ್ಯೂಮರೇಷನ್ ಫಾರಮ್ ಬಂದಮೇಲೆ ಇನ್ನೂ ವಿಧ ಬಗೆಯಾದಂಥ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯನ್ನು ಕೂಡ ನಾವು ಹೇಳ್ತೀವಿ. ಇದೆಲ್ಲಕ್ಕೂ ಕೂಡ ನೋಟಿಸ್ ಬಂದರೆ 1 ತಿಂಗಳ ಒಳಗಡೆ ನಾವು ಅದಕ್ಕೆ ಸಮಜಾಯಿಷಿಯನ್ನು ಕೊಡಬೇಕು. ಆ ಸಮಜಾಯಿಷಿಯಲ್ಲಿ ನಿಮಗದು ಪೂರೈಸಲಿಲ್ಲ ಅಂದರೆ, ನಿಮಗದು ಸಮಾಧಾನ ತರಲಿಲ್ಲ ಅಂತಂದರೆ ನೀವು ಅದನ್ನು ರಿಜೆಕ್ಟ್ ಮಾಡ್ತೀರಿ. ರಿಜೆಕ್ಟ್ ಮಾಡಿದಾಗ ಅಂತಿಮವಾಗಿ ಅಕ್ಟೋಬರ್ 7ಕ್ಕೆ ಅಂತಿಮ ಪಟ್ಟಿ ಡಿಕ್ಲೇರ್ ಆಗುತ್ತೆ. ಅಂತಿಮ ಪಟ್ಟಿನಲ್ಲಿ ನನ್ನ ಹೆಸರಿಲ್ಲ ಅಂತಂದರೆ ನಾನು ಆಗಲೂ ಕೂಡ ಅಪೆಲೆಟ್ ಅಥಾರಿಟಿಗೆ ನಾನು ಅಪ್ಲಿಕೇಶನ್ ಹಾಕ್ಕೋಬೋದು. ಅದಾದಮೇಲೆ ಅಡ್ಜುಡಿಕೇಷನ್ಗೆ ಹಾಕ್ಕೋಬೋದು. ವೆಸ್ಟ್ ಬೆಂಗಾಲ್ನ ಉದಾಹರಣೆ ಏನಪ್ಪ ಅಂದರೆ, ವೆಸ್ಟ್ ಬೆಂಗಾಲಲ್ಲಿ ಈ ಥರ 27 ಲಕ್ಷ ಜನ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಿನಲ್ಲಿ ನೋಟಿಸ್ ಪಡೆದಂಥವ್ರದ್ದು ಇನ್ನೂ ಕೂಡ ಕೋರ್ಟ್ಗಳಲ್ಲಿ ವಿಚಾರಣೆ ನಡೀತಾ ಇದೆ. ನಿನ್ನೆ ಮೊನ್ನೆ ಕೋರ್ಟಿನಲ್ಲೇ ಜಡ್ಜ್ಗಳು ಇದಕ್ಕೆ ರಾಜೀನಾಮೆ ಕೊಟ್ಟಂಥ ಜಡ್ಜ್ಗಳು ಹೇಳ್ತಿರೋದೇನಪ್ಪ ಅಂದರೆ, ಇಡೀ ಅಡ್ಜುಡಿಕೇಷನ್ ಪ್ರೋಸೆಸ್ ಮುಗಿಯುವುದಕ್ಕೆ ಏನಿಲ್ಲ ಅಂದರೂ 21 ವರ್ಷ ಬೇಕು. ವೆಸ್ಟ್ ಬೆಂಗಾಲಲ್ಲಿ 27 ಲಕ್ಷ ಜನ ಅಡ್ಜುಡಿಕೇಷನ್ ಇರುವುದಕ್ಕೆ 21 ವರ್ಷ ಬೇಕು. 21 ವರ್ಷ ಬೇಕು ಅಂದರೆ ಕನಿಷ್ಠ 5 ಚುನಾವಣೆಗಳಲ್ಲಿ ನೀವು ಓಟ್ ಹಾಕೋಕ್ಕಾಗಲ್ಲ ಅನ್ನೋದು ಮಾತ್ರ ಅಲ್ಲ. ನಿನ್ನೆ ಕಲ್ಕತ್ತಾ ಹೈಕೋರ್ಟ್ ಇನ್ನೊಂದು ಹೇಳಿದೆ, ಯಾರ ಹೆಸರು SIR ಇಂದ ತೆಗೆದುಹಾಕಲ್ಪಟ್ಟಿದೆಯೋ ಅವ್ರಿಗೆ ಪಾಸ್ಪೋರ್ಟ್ ಕೂಡ ಕೊಡೋದಿಲ್ಲ. ಮತ್ತು DK ಶಿವಕುಮಾರ್ ಆದಿಯಾಗಿ ಎಲ್ಲ ಚೀಫ್ ಮಿನಿಸ್ಟರ್ಗಳು ಹೇಳ್ತಿದ್ದಾರೆ, ಯಾರ ಹೆಸರು SIRನಲ್ಲಿ ಇರುವುದಿಲ್ಲೋ ಅಂದರೆ ಅಕ್ಟೋಬರ್ 7ಕ್ಕೆ ಅಂತಿಮ ಪಟ್ಟಿನಲ್ಲಿ ನನ್ನ ಹೆಸರು ಬರಲಿಲ್ಲ ಅಂತಂದರೆ ನಾನು ಯಾವುದೇ ಸರ್ಕಾರಿ ಸೌಲಭ್ಯಗಳಿಗೆ, ಭಾರತದ ನಾಗರಿಕತ್ವನಾಗಿ ನನಗೆ ಏನು ಹಕ್ಕುಗಳು ಸಿಗುತ್ತೆ ಅದರಿಂದಲೂ ನಾನು ವಂಚಿತನಾಗ್ತೀನಿ. ಅಂದರೆ ಇವಿಷ್ಟನ್ನು ಕೂಡ ಎಷ್ಟು ತರಾತುರಿನಲ್ಲಿ ನೀವು ಮಾಡ್ತಿದ್ದೀರಿ ಅಂತಂದರೆ, ಅಕ್ಟೋಬರ್ 7ಕ್ಕೆ ಕರಡು ಪಟ್ಟಿ ತಯಾರಾಗಬೇಕು. ಅದಕ್ಕಾಗಿ ನಿಮಗೆ ಆಗಸ್ಟ್ 5ರ ಒಳಗಡೆ ಇಡೀ ಫಸ್ಟ್ಗೂ ಅಕ್ಟೋಬರ್ 7ಕ್ಕೆ ಅಂತಿಮ ಪಟ್ಟಿ ತಯಾರಾಗಬೇಕು. ಅಂತಿಮ ಪಟ್ಟಿ ತಯಾರಾಗಬೇಕು ಅಂತಂದರೆ ಸೆಪ್ಟೆಂಬರ್ 5ರ ಒಳಗಡೆ ಈ ಆಕ್ಷೇಪಣೆಗಳು, ಅರ್ಜಿ ಸಲ್ಲಿಕೆಗಳು ಮುಕ್ತಾಯ ಆಗಬೇಕು. ಸೆಪ್ಟೆಂಬರ್ 5ಕ್ಕೆ ಈ ಆಕ್ಷೇಪಣೆ, ಅರ್ಜಿ ಸಲ್ಲಿಕೆ ಮುಕ್ತಾಯ ಆಗಬೇಕು ಅಂದರೆ ಆಗಸ್ಟ್ 5ಕ್ಕೆ ಕರಡು ಪಟ್ಟಿ ತಯಾರಾಗಬೇಕು. ಆಗಸ್ಟ್ 5ಕ್ಕೆ ಕರಡು ಪಟ್ಟಿ ತಯಾರಾಗಬೇಕು ಅಂತಂದರೆ ಜುಲೈ 29ಕ್ಕೆ ಎನ್ಯೂಮರೇಷನ್ ಹಂಚಿಕೆ ಮುಕ್ತಾಯ ಆಗಿಬಿಡಬೇಕು. ಹೀಗಾಗಿ ಜೂನ್ 29ರಿಂದ ಜುಲೈ 29ರ ಒಳಗಡೆ ಅಂದರೆ 1 ತಿಂಗಳ ಒಳಗಡೆ ಈ ಫಾರ್ಮ್ಗಳನ್ನ ಹಂಚುವುದು, ಭರ್ತಿ ಮಾಡ್ಕೊಳ್ಳೋದು ಮುಗಿಸ್ಬಿಡಬೇಕು. ಅಂದರೆ ನಿಮಗೆ 3 ತಿಂಗಳ ಅವಧಿ ಒಳಗಡೆ ಕರ್ನಾಟಕದಲ್ಲಿ ಅಂತಿಮ ಮತದಾರರ ಪಟ್ಟಿಯನ್ನು ಅನೌನ್ಸ್ ಮಾಡಲೇಬೇಕಾದಂಥ ತುರ್ತಿನಲ್ಲಿ, ಆ ಸಮಯಾವಧಿನಲ್ಲಿ ಇದನ್ನು ನಡೆಸ್ತಿದ್ದೀರಿ. ಅಸಲು ಪ್ರಶ್ನೆ ಯಾಕಿದೆ ಅಂತ ತುರ್ತು? ಅಕ್ಟೋಬರ್ 7ಕ್ಕೆ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ನೀವು ಇದನ್ನು ನಿಲ್ಲಿಸಿ ಇನ್ನೊಂದು ಸತಿ ಎಜುಕೇಷನ್ ಮಾಡಿ, ಇನ್ನೊಂದು ಸ್ವಲ್ಪ ಸಮಯ ವಿಸ್ತರಣೆ ಮಾಡಿ ಮುಂದುವರ್ಸೋಕ್ಕಾಗೋದಿಲ್ಲ ನಿಮಗೆ. ಯಾಕಂದರೆ ಅಕ್ಟೋಬರ್ 7ಕ್ಕೆ ಗೈಡ್ಲೈನ್ ಫಿಕ್ಸ್ ಆಗಿಬಿಟ್ಟಿದೆ. ಪ್ರಶ್ನೆ ಯಾಕೆ ಫಿಕ್ಸ್ ಮಾಡಿದ್ರಿ? ಏನಿದೆ ಆ ತುರ್ತು? ಮತಪಟ್ಟಿ ಪರಿಷ್ಕರಣೆಯೇ ನಿಮ್ಮ ಉದ್ದೇಶ ಆಗಿದ್ದ ಪಕ್ಷದಲ್ಲಿ ಅರ್ಹ ಮತದಾರರನ್ನು ಉಳಿಸಿಕೊಳ್ಳುವ ಸಾಂವಿಧಾನಿಕ ಕರ್ತವ್ಯವನ್ನು ಪೂರೈಸುವುದೇ ನಿಮ್ಮ ಉದ್ದೇಶವಾಗಿದ್ದಲ್ಲಿ ಅನರ್ಹ ಮತದಾರರನ್ನ ಕಿತ್ತಾಕಬೇಕು. ಆದರೆ ಆ ಪ್ರಕ್ರಿಯೆಯಲ್ಲಿ ಅರ್ಹ ಮತದಾರರು ತಮ್ಮದಲ್ಲದ ಕಾರಣಕ್ಕೆ ಕಿತ್ತು ಹೋದರೂ ಕೂಡ ಅದು ನಿಮ್ಮ ಸಾಂವಿಧಾನಿಕ ಕರ್ತವ್ಯದ ಲೋಪ. ಹೀಗಾಗಿ ನೀವು ಅರ್ಹ ಮತದಾರರನ್ನು ಉಳಿಸಿಕೊಳ್ಳಬೇಕಂದ್ರೆ ಅದಕ್ಕೆ ಪೂರಕವಾದಂಥ ಸಮಯಾವಧಿ, ಅದಕ್ಕೆ ಪೂರಕವಾದಂಥ ಪ್ರಕ್ರಿಯೆಗಳನ್ನು ಅನುಸರಿಸಬೇಕಾಗಿತ್ತು. ಅದಕ್ಕೆ ಪೂರಕವಾದಂಥ ಪ್ರಕ್ರಿಯೆ SIR ಅಲ್ಲವೇ ಅಲ್ಲ. ಅದಕ್ಕೆ ಪೂರಕವಾದಂಥ ಪ್ರಕ್ರಿಯೆ 77 ವರ್ಷದಿಂದ ನಡ್ಕೊಂಡು ಬರ್ತಿರುವಂಥ ಸಮ್ಮರಿ ರಿವಿಷನ್ ಅಥವಾ ಇಂಟೆನ್ಸಿವ್ ರಿವಿಷನ್ ಮಾತ್ರ. ಈಗ ನೀವು ಯಾತಕ್ಕೆ ಅಕ್ಟೋಬರ್ ಒಳಗಡೆ ಮುಗಿಸ್ತಿದ್ದೀರಿ? ಅಕ್ಟೋಬರಲ್ಲಿ 16, ಈಗಾಗಲೇ 13 ರಾಜ್ಯಗಳಾಗಿದೆ. 16 ರಾಜ್ಯಗಳದ್ದು ಅಕ್ಟೋಬರ್ಗೆ ಮುಗಿಯುತ್ತೆ. ಇನ್ನು ಉಳಿದಿರೋ 3-4 ರಾಜ್ಯಗಳದ್ದು ಡಿಸೆಂಬರ್ ವೇಳೆಗೆ ನೀವು ಮುಗಿಸ್ಬೇಕಾಗಿದೆ. ಯಾಕೆ ಮುಗಿಸ್ಬೇಕಾಗಿದೆ? ಏನಿದೆ ಅಂತ ತುರ್ತೇನಿದೆ ಅಂತಂದರೆ 2027ರ ಫೆಬ್ರವರಿಯಿಂದ ಜನಗಣತಿ ಶುರುವಾಗಲಿದೆ. ಜನಗಣತಿ ಶುರುವಾಗುವುದಕ್ಕೆ, ಜನಗಣತಿಯ ಜೊತೆಗೆ 2024-25ರ ಬಜೆಟಲ್ಲಿ ಜನಗಣತಿಗಾಗಿ ಕೊಟ್ಟಿದ್ದು ಕೇವಲ 600 ಕೋಟಿ. ಆದರೆ 2026-27ರ ಬಜೆಟ್ಟಿನಲ್ಲಿ
ಜನಗಣತಿಗಾಗಿ ಕೊಟ್ಟಿರುವುದು 6,000 ಕೋಟಿ. ಅದು ಕೇವಲ ಜನಗಣತಿಗಾಗಲ್ಲ, ಜನಗಣತಿಯ ಜೊತೆಗೆ NPR ಕೂಡ ಮಾಡುವುದಕ್ಕೆ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್. ಸೆನ್ಸಸ್ ಜೊತೆಗೆ ಮಾತ್ರ ಅದನ್ನು ಮಾಡುವುದಕ್ಕೆ ಸಾಧ್ಯ. ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರ್ಬೋದು, ಈ ಥರ NPR ಅನ್ನು ಆಧರಿಸಿ. ಯಾತಕ್ಕೆ NPR ಮಾಡ್ತಿದ್ದಾರೆ? NPR ಮಾಡುವುದು NRCಗೆ ಪೂರ್ವ ತಯಾರಿ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್. ಮೊದಲು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಮಾಡ್ತಾರೆ. ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರಿಂದ ಯಾರು ಸಿಟಿಜನ್ಸ್ ಅನ್ನೋ ಈ ಒಂದು SIR ಅಗ್ನಿ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ, ಆ SIR ಅಗ್ನಿ ಪರೀಕ್ಷೆಯಲ್ಲಿ ಪಾಸಾದವ್ರನ್ನ ಮಾತ್ರ NRC ಮಾಡ್ತಾರೆ. ಅದಕ್ಕಾಗೇ 6,000 ಕೋಟಿ ರೂಪಾಯಿ ಸೆನ್ಸಸ್ಗೆ ಕೊಡಲಾಗಿದೆ. ಹೀಗಾಗಿ 2027 ಫೆಬ್ರವರಿನಲ್ಲಿ ಸೆನ್ಸಸ್ ಜೊತೆಗೆ NPR ಮಾಡಬೇಕು ಅಂತಂದರೆ ಅದಕ್ಕೆ ಪೂರ್ವಭಾವಿಯಾಗಿ ದೇಶಾದ್ಯಂತ SIR ಮಾಡಿ ಮುಗಿಸ್ಬೇಕು. ದೇಶಾದ್ಯಂತ SIR ಮಾಡಿ ಮುಗಿಸ್ಬೇಕು ಅಂತಂದರೆ ಡಿಸೆಂಬರ್ ವೇಳೆಗೆ 31 ರಾಜ್ಯದಲ್ಲೂ ಮುಗಿಬೇಕು, ಅಕ್ಟೋಬರ್ ವೇಳೆಗೆ 16 ರಾಜ್ಯದಲ್ಲಿ ಮಾಡಿ ಮುಗಿಸ್ಬಿಡ್ಬೇಕು. ಅಂದರೆ ನಿಮ್ಮ ಉದ್ದೇಶವೇ NRC ಮಾಡುವ ದುರುದ್ದೇಶಕ್ಕೆ ಪೂರಕವಾಗಿ SIR ಅನ್ನು ರೂಪಿಸಿದ್ದೀರಿ, ಅದಕ್ಕೆ ಪೂರಕವಾಗಿ ಸಮಯಾವಧಿಯನ್ನು ಕೂಡ ಇತ್ಯಾದಿಗಳನ್ನು ಮಾಡ್ಕೊಂಡಿದ್ದೀರಿ. ಇದು ಭಾರತದ ಜನತೆಯ ಮೇಲೆ ಮಾಡ್ತಿರುವ ಅತಿದೊಡ್ಡ ಅತ್ಯಾಚಾರ ಇದು. ಯಾಕಂದರೆ NRC ಇತ್ಯಾದಿಗಳ ಬಗ್ಗೆನೇ ನಿಮ್ಮೆಲ್ಲರಿಗೂ ಬಹಳಷ್ಟು ಜನರ ಜ್ಞಾಪಕ ಇದೆ. ನಾಗರಿಕತ್ವ ಪರಿಶೀಲನೆ ಮಾಡುವಂಥದ್ದು ಹೆಸರಿನಲ್ಲಿ BJP ಸರ್ಕಾರ, ಮೋದಿತ್ವದ ಸರ್ಕಾರ ಈ ದೇಶದಲ್ಲಿ ತಮಗೆ ಬೇಕಾದವರಿಗೆ ಬೇಡವಾದವರಿಗೆ ನಾಗರಿಕತ್ವವನ್ನೇ ನಿರಾಕರಿಸುವ, ವಿಶೇಷವಾಗಿ ಮುಸ್ಲಿಮರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ, ತಮಗೆ ಬೇಡವಾದವರಿಗೆ ನಾಗರಿಕತ್ವವನ್ನೇ ನಿರಾಕರಿಸುವ, 2ನೇ ದರ್ಜೆ ಪ್ರಜೆಗಳನ್ನಾಗಿ ಉಳಿಸಿಕೊಳ್ಳುವ ಬೃಹತ್ ಸಂಚಿನ ಭಾಗವಾಗಿ 2020ರಲ್ಲಿ NRC ಶುರು ಮಾಡಿದ್ರು. ಆದರೆ ಅಂದರೆ ಸೆನ್ಸಸ್ ಜೊತೆಗೆ NRC ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಇಡೀ ದೇಶಾದ್ಯಂತ ದೊಡ್ಡ ಹೋರಾಟ ಭುಗಿಲೆದ್ದಿತು. ಆ ಕಾರಣಕ್ಕಾಗಿ NRCಯನ್ನು ಕೈ ಬಿಡಬೇಕಾಗಿ ಬಂತು. ಆಮೇಲೆ ಕೋವಿಡ್ ಬಂತು. ಕೋವಿಡ್ ಕಾರಣಕ್ಕಾಗಿಯೂ ಕೂಡ ಸೆನ್ಸಸ್ಸೇ ಮಾಡಲಿಲ್ಲ. ಕೋವಿಡ್ ಬಂದಿದ್ದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ನಿಮಗೆ ಗೊತ್ತಿದೆ, ಜಗತ್ತಿಗೆ ಬಂತು. ಆದರೆ ಜಗತ್ತಿನ ಬಹುಪಾಲು ಎಲ್ಲ ಪ್ರಜಾತಾಂತ್ರಿಕ ದೇಶಗಳಲ್ಲೂ ಕೂಡ ಸೆನ್ಸಸ್ನ ಮಾಡಿ ಮುಗಿಸ್ಬಿಟ್ರು. ನಮ್ಮಲ್ಲಿ ಮಾತ್ರ ಸೆನ್ಸಸ್ನ ಮುಂದೂಡ್ಕೊಂಡು ಬಂದು, ಕಾರಣ ನಿಮಗೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರುತ್ತೆ ಇಷ್ಟೊತ್ತಿಗಾಗಲೇ. ಯಾಕಂದರೆ ಡಿಲಿಮಿಟೇಷನ್ ಮಾಡಬೇಕು ಅಂತಂದರೆ ಹೊಸ ಸೆನ್ಸಸ್ ಆಗಬೇಕು. ತೀರಾ ಹಿಂದಿನ ಸೆನ್ಸಸ್ಸನ್ನು ಆಧರಿಸಿಯೇ ಡಿಲಿಮಿಟೇಷನ್ ಮಾಡಬೇಕು ಅನ್ನೋ ಕಾಯ್ದೆಯನ್ನು ಕೂಡ ಮಾಡಿದ್ರಿಂದ 2026ರ ಸೆನ್ಸಸ್ನ ಅಲ್ಲಿ ತನಕ ಡಿಲಿಮಿಟೇಷನ್ನು 2026ರ ನಂತರವೇ ಮಾಡಲಿಕ್ಕೆ ಸಾಧ್ಯ ಇತ್ತು. 2026ರ ನಂತರವೇ ಮಾಡಬೇಕು ಅಂದರೆ 2026ಕ್ಕೆ ಮುಂಚೆ ಯಾವ ಸೆನ್ಸಸ್ ಆಗಿತ್ತೋ ಆ ಸೆನ್ಸಸ್ನ ಆಧರಿಸಿ ಮಾಡಬೇಕು ಅಂತಿತ್ತು. ಆ ಸೆನ್ಸಸ್ ಸಪೋಸ್ 2020ಕ್ಕೆ ಆಗಿಬಿಟ್ಟಿದ್ರೆ ಅವ್ರಿಗೆ ಅನುಕೂಲ ಆಗ್ತಿರಲಿಲ್ಲ ಅಂಥೇಳಿ ಅದನ್ನು ಮುಂದೂಡ್ಕೊಂಡು ಬಂದರು. ಸೆನ್ಸಸ್ನ ಮುಂದೂಡೋಕ್ಕೂ ಕೂಡ ಅವ್ರ ಹಿಂದೆ ಇದ್ದಂಥ ಒಂದು ದೇಶ, ಒಂದು ಚುನಾವಣೆ, ತಮಗೆ ಬೇಕಾದ ರೀತಿ ಡಿಲಿಮಿಟೇಷನ್ ಮಾಡಿಕೊಳ್ಳುವ ಬೃಹತ್ ಹುನ್ನಾರ ಅದೆಲ್ಲವೂ ಭಾಗವಾಗಿತ್ತು. ಹಾಗೂ ಈಗ ಸೆನ್ಸಸ್ ಶುರುವಾಗ್ತಿರುವ ಸಂದರ್ಭದಲ್ಲಿ ಸೆನ್ಸಸ್ ಜೊತೆಗೇ ಈ ದೊಡ್ಡ ದೇಶದಲ್ಲಿ ಪಾಪ್ಯುಲೇಷನ್ ರಿಜಿಸ್ಟರು ಮತ್ತು ರಿಜಿಸ್ಟರ್ ಆಫ್ ಸಿಟಿಜನ್ಸ್ NRCನೂ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ NRC ಮಾಡುವ ಪ್ರಯತ್ನದಲ್ಲೂ ಈ SIRನ ರೂಪಿಸಲಾಗಿದೆ. NRC ಅಂತಲೇ ಮಾಡಿದ್ರೆ NRCಯ ಹಸಿ ಗಾಯಗಳು ಈ ದೇಶದಲ್ಲಿ ಹಾಗೆ ರಕ್ತಸ್ರಾವ ಮಾಡ್ತಿರೋದ್ರಿಂದ, ಈಗಲೂ ಕೂಡ ಆ ಗಾಯದಿಂದ ಹಸಿ ರಕ್ತ ಜಿನುಗ್ತಿರೋದ್ರಿಂದ NRC ಗಾಯದಿಂದ NRCಯ ಹೆಸರಲ್ಲಿ ಮಾಡ್ತಿಲ್ಲ, ಅದನ್ನು SIR ಹೆಸರಲ್ಲಿ ಮಾಡ್ತಿದ್ದಾರೆ. ಅದಕ್ಕೇ ಈಗ ಇಂಟೆನ್ಸಿವ್ ರಿವಿಷನ್ಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೆಸರಿಟ್ಟು ಇಡೀ 77 ವರ್ಷದಲ್ಲೇ ಯಾವತ್ತೂ ಮಾಡಿದಂಥ ಎನ್ಯುಮರೇಷನ್ ಫಾರಮ್ಗಳು ಹಾಗೂ ಪ್ರತಿಯೊಬ್ಬರೂ ಕೂಡ ಹೊಸದಾಗಿ ಮತದಾನವನ್ನು ತಮ್ಮನ್ನು ತಾವು ಸಾಬೀತು ಮಾಡ್ಕೋಬೇಕು ಅಂತಂದರೆ ಅವ್ರ ತಂದೆ ತಾಯಿಗಳು 2002ರಲ್ಲಾದರೂ ಹುಟ್ಟಿರಬೇಕು, ಅಥವಾ 11 ಡಾಕ್ಯುಮೆಂಟ್ಗಳಲ್ಲಿ ಒಂದು ಡಾಕ್ಯುಮೆಂಟ್ ಕೊಟ್ಟು ನಾಗರಿಕತ್ವವನ್ನು ಸಾಬೀತು ಮಾಡಿಕೊಳ್ಬೇಕು ಅನ್ನುವಂಥ ಹೊಸ ಒಂದು NRCಗೆ ಅತ್ಯಗತ್ಯವಾಗಿರುವಂತಹ SIRನ ಮಾಡ್ತಿದ್ದಾರೆ. ಸೊ ಕ್ರೊನಾಲಜಿ ಇದೇನೆ. ಕ್ರೊನಾಲಜಿ समझ लीजिए, पहले SIR होगा, बाद में सेंसस होगा, सेंसस के साथ साथ NPR भी होगा, NPR का बाद में NRC होगा. ಇದು ಈ ಟೈಮ್ ಲೈನ್ನ ನಿಜವಾದ ಕುತಂತ್ರ. ಈ ಸಮಯ ಯಾಕೆ ಒಂದೇ ತಿಂಗಳು, ಯಾಕೆ ಚುನಾವಣೆ ಸದ್ಯಕ್ಕೆ ನಡೆಯದಂತಹ ರಾಜ್ಯಗಳಲ್ಲೂ ಕೂಡ ಇಷ್ಟು ತುರ್ತಾಗಿ 3 ತಿಂಗಳಲ್ಲೇ ಮಾಡಿ ಗಂದರಗೋಳ ನೋಡ್ತಿದ್ದೀವಿ. ಎಷ್ಟೋ ಜನ ಇದರಿಂದ ಅರ್ಹ ಮತದಾರರು, ಕೋಟ್ಯಾಂತರ ಅರ್ಹ ಮತದಾರರು ಇದರಿಂದ ತಮ್ಮ ಅರ್ಹತೆಯನ್ನು ಕಳ್ಕೊತಾರೆ. ಅನರ್ಹ ಮತದಾರರನ್ನ ಯಾರನ್ನಾದರೂ ಪತ್ತೆ ಹಚ್ತೀರಾ ನೀವು? ವಿದೇಶಿ ಶಂಕಿತ ಮತದಾರರನ್ನ ಯಾರನ್ನಾದರೂ ಪತ್ತೆ ಹಚ್ಚಕ್ಕಾಗತ್ತೆ ನಿಮ್ಮ ಹತ್ರ? ಇದುವರ ತನಕ ಈಗಾಗಲೇ ನಾವು ಮಾತಾಡಿರೋ ಹಾಗೆ 13 ರಾಜ್ಯಗಳಲ್ಲಿ ಈಗಾಗಲೇ ಆಗೋಗಿದೆ.
SIR. ನೀವು ಹೇಳ್ತಿದ್ದೇನು, SIR ಮೂಲಕ ವಿದೇಶಿ ಶಂಕಿತ ಮತದಾರರನ್ನು ನಾವು ಪಟ್ಟಿ ಮಾಡ್ತೀವಿ ಅಂತೇಳಿ. ಇದುವರ ತನಕ ಎಷ್ಟು ಜನ ಶಂಕಿತ ವಿದೇಶಿಯರನ್ನು 13 ರಾಜ್ಯಗಳಲ್ಲಿ ಪತ್ತೆ ಹಚ್ಚಿದ್ದೀರಿ? ವಿವರ ಕೊಡಿ. ಎಷ್ಟು ಜನ ಪತ್ತೆ ಹಚ್ಚಿದ್ದೀರಿ? ಇದುವರ ತನಕ ಚುನಾವಣಾ ಆಯೋಗ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಯಾಕೆ ಅಂತಂದರೆ ಅದರ ಜೊತೆಗೆ ಇನ್ನೊಂದು ಕಾರಣ ಇದೆ. SIRನ ಸಾಂವಿಧಾನಿಕತೆಯ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ತೀರ್ಪು ಬಂದಿದೆ ಮೇ 27ಕ್ಕೆ, ಅತ್ಯಂತ ಅಸಂವಿಧಾನಿಕವಾದಂಥ, ಅತ್ಯಂತ ಅನ್ಯಾಯಯುತವಾದಂಥ ತೀರ್ಪು. ಆದರೆ ಆ ತೀರ್ಪಿನಲ್ಲೂ ಕೂಡ ಹೇಳಿರುವ ಅಂಶ ಏನಪ್ಪ ಅಂತಂದರೆ, ಏನು SIR ಮೂಲಕ ಚೀಫ್ ಎಲೆಕ್ಟ್ರಲ್ ಆಫೀಸರ್ಗಳು, ಎಲೆಕ್ಷನ್ ಕಮಿಷನ್ನು ಶಂಕಿತ ಮತದಾರರ ಪಟ್ಟಿಯನ್ನು ನೀವೇನು ತಯಾರು ಮಾಡ್ತೀರಿ, ಆ ಶಂಕಿತ ಮತದಾರರ ಪಟ್ಟಿಯನ್ನು ನೀವು 4 ವಾರದ ಒಳಗೆ, ಅಂದರೆ SIR ಮುಗಿದ 4 ವಾರದ ಒಳಗಡೆ ಕೇಂದ್ರ ಸರ್ಕಾರದ ಕಾಂಪಿಟೆಂಟ್ ಅಥಾರಿಟಿ, ನಾಗರಿಕತ್ವವನ್ನು ಪರಿಶೀಲಿಸುವ ಸಕ್ಷಮ ಪ್ರಾಧಿಕಾರಕ್ಕೆ ಕಳಿಸಬೇಕು. 4 ವಾರದ ಒಳಗಡೆ, SIR ಮುಗಿದ 4 ವಾರದ ಒಳಗಡೆ ಸಕ್ಷಮ ಪ್ರಾಧಿಕಾರ ಈ ನಾಗರಿಕತ್ವದ ಪ್ರಶ್ನೆಯನ್ನು ಮುಂದಿನ ಲೋಕಸಭಾ ಅಥವಾ ಶಾಸನಸಭಾ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮುಂಚೆ ನಾಗರಿಕತ್ವದ ಪ್ರಶ್ನೆಯನ್ನು ಬಗೆಹರಿಸಬೇಕು. ಸೊ ವಿಷಯ ಸ್ಪಷ್ಟವಾಗಿದೆ. CEO ಏನು ಮಾಡಬೇಕು, 4 ವಾರದ ಒಳಗಡೆ ಯಾರ್ಯಾರು ಶಂಕಿತ ವಿದೇಶಿಯರನ್ನು ಪಟ್ಟಿಯನ್ನು ಕಳಿಸ್ಬೇಕು. ಈಗ ಕರ್ನಾಟಕದಲ್ಲಿ ಇನ್ನೂ SIR ನಡೀತಾ ಇದೆ. ಬಿಹಾರದಲ್ಲಿ SIR ಆಗಿ 9 ತಿಂಗಳಾಯಿತು. ಅದೇ ರೀತಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಛತ್ತೀಸ್ಗಢ, ಗುಜರಾತು, ಈ ಥರ ಏನು 12 ರಾಜ್ಯಗಳಿವೆ. ಈ 12 ರಾಜ್ಯಗಳಲ್ಲಿ SIR ಆಗಿ 6 ವಾರ ಆಯಿತು. ಕಳಿಸಿದ್ರ? ಯಾಕಂದರೆ ನಿಮ್ಮ ಉದ್ದೇಶ ಅನರ್ಹ ಮತದಾರರನ್ನು ಹೊರಗಿಡುವುದು. ಅನರ್ಹ ಮತದಾರರ ಪಟ್ಟಿಯನ್ನು ಮಾಡಿದ್ರ, ಆ ಪಟ್ಟಿಯನ್ನು ಕಳಿಸಿದ್ರ, ಸಕ್ಷಮ ಪ್ರಾಧಿಕಾರ ಅವರ ನಾಗರಿಕತ್ವದ ಸಂಪೂರ್ಣ ಪರಿಶೀಲನೆಯ ಕಾರ್ಯಕ್ರಮವನ್ನು ಕೈಗೆತ್ಕೊಂಡಿದೆಯಾ? ಯಾಕೆ ಇದನ್ನು ಪ್ರಶ್ನಿಸ್ತಿಲ್ಲ? ಮೊನ್ನೆ ಕರ್ನಾಟಕದ ವಿರೋಧ ಪಕ್ಷದ ನಾಯಕರು ಅಥವಾ ಕೇಂದ್ರದ ಆಡಳಿತಾರೂಢ ಸರ್ಕಾರದ ಪ್ರತಿನಿಧಿಗಳು ಪ್ರಹ್ಲಾದ್ ಜೋಶಿ ಮತ್ತು ಕುಮಾರಸ್ವಾಮಿ ಅವರು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕದ ಅನ್ಬುಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರು. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ ಮತ್ತು ಕುಮಾರಸ್ವಾಮಿ ಅವರೇ, ಇದನ್ನು ಮಾಡುತ್ತಿರುವುದೇ ಬಾಂಗ್ಲಾದೇಶಿಯರನ್ನು ಪತ್ತೆ ಹಚ್ಚಿ ಹೊರಗಾಕುವುದಾದರೆ ನೀವು ನಿಮ್ಮ ಚುನಾವಣಾ ಕಮಿಷನರ್ನ, ಅನ್ಬುಕುಮಾರ್ ಅದಕ್ಕೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ, ಚೀಫ್ ಎಲೆಕ್ಷನ್ ಕಮಿಷನರ್ಗೆ ನಿಮ್ಮ ಪಕ್ಷದ ವತಿಯಿಂದ ಅಥವಾ ನಿಮ್ಮ ಸರ್ಕಾರದ ವತಿಯಿಂದ SIR ಮುಗಿದು 4 ವಾರಗಳಾದರೂ ಕೂಡ ಎಷ್ಟು ಜನ ಶಂಕಿತ ವಿದೇಶಿಯರ ಪಟ್ಟಿಯನ್ನು ಕೊಟ್ರಿ ಅಂತ ಯಾಕೆ ಕೇಳಿಲ್ಲ? ಯಾಕೆ ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡಿಲ್ಲ? ಈ ದೇಶದ ಭದ್ರತೆಗೆ ಅಷ್ಟು ಪ್ರಮುಖವಾದಂಥ ಪ್ರಶ್ನೆಯ ಬಗ್ಗೆ ಯಾಕೆ ಬೇಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀರಿ? ಚೀಫ್ ಎಲೆಕ್ಷನ್ ಕಮಿಷನರು ಇದುವರೆಗೂ ಕೂಡ ಆ ಪಟ್ಟಿಯನ್ನು ಕೊಟ್ಟಿಲ್ಲ ಅಂತಂದರೆ ಇದು ದೇಶದ್ರೋಹಕ್ಕೆ ಸಮಾನವಾದಂಥ ಆಲಸ್ಯ ಅಲ್ವಾ, ಜಡತ್ವ ಅಲ್ವಾ? ಅಕಸ್ಮಾತ್ ಕೊಟ್ಟಿದ್ದಾರೆ ಅಂತಂದರೆ ದೇಶಾದ್ಯಂತ SIR ಬಗ್ಗೆ ವಿರೋಧ ಇರೋದು ಅರ್ಹ ಮತದಾರರನ್ನು ಕಿತ್ತಾಕ್ತಾರೆ ಅಂತಲ್ವಾ? ಹಾಗಾದ್ರೆ ನೋಡಿ, ಇಷ್ಟು ಲಕ್ಷ ಅನರ್ಹ ಮತದಾರರಿದ್ದಾರೆ, SIR ಇಂದ ಪತ್ತೆ ಹಚ್ಚಿದ್ದಾರೆ ಅಂತ ನೀವು ಹೇಳಬೇಕಲ್ವ? ಹಾಗಾದರೆ ಯಾಕೆ ಹೇಳ್ತಿಲ್ಲ ಅಂದರೆ ಇದರ ಹಿಂದೆಯೂ ಕೂಡ ಒಂದು ಘನಘೋರ ರಹಸ್ಯ ಒಂದಿದೆ. ಯಾಕಂದರೆ ಇದರ ಉದ್ದೇಶ ಮೇಲ್ನೋಟಕ್ಕೆ ವಿದೇಶಿಯರನ್ನು ಪತ್ತೆ ಹಚ್ಚಿ ಹೊರಗಾಗ್ತೀವಿ ಅಂತಂದ್ರೂ ಕೂಡ ವಿದೇಶಿಯರು ಅಂತ ಪತ್ತೆ ಹಚ್ಚಕ್ಕೆ ಬೇಕಾಗುವಂಥ ಪ್ರಕ್ರಿಯೆ SIRನಲ್ಲಿಲ್ಲ. ಯಾಕಂದರೆ SIRನಲ್ಲಿ ಏನು 11 ಡಾಕ್ಯುಮೆಂಟ್ಗಳ ಕಡ್ಡಾಯ ಮಾಡಿದ್ದಾರೆ, ಅದರಲ್ಲಿ ಹೊರಗುಳಿಯೋರು ಇವರು ಬಯಸುವಂತೆ ಬರೀ ಮುಸ್ಲಿಮರಲ್ಲ. ಹಾಗೆ ನೋಡೋದಾದರೆ ಇವತ್ತೇನು 13 ರಾಜ್ಯಗಳಲ್ಲಿ SIR ಮುಗಿದಿದೆ, ಅದರಲ್ಲಿ 6.5 ಕೋಟಿ ಜನ ಮತಪಟ್ಟಿಯಿಂದ ಹೊರಗುಳಿದಿದ್ದರೆ ಹಬ್ಬಪ್ಪ ಅಂದರೆ 1 ಕೋಟಿ ಮುಸ್ಲಿಮರು, ಇನ್ನು 5 ಕೋಟಿ ಜನ ಹಿಂದೂಗಳೇ. ಬಾಂಗ್ಲಾದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಜನ ಮತಪಟ್ಟಿಯಿಂದ ಹೊರಗುಳಿದಿದ್ದರೆ 31 ಲಕ್ಷ ಜನ ಮುಸ್ಲಿಮರು, 60 ಲಕ್ಷ ಜನ ಹಿಂದೂಗಳು. ಆ ಅಡ್ಜುಡಿಕೇಷನ್ನಲ್ಲಿ ಅಂದರೆ ಆಮೇಲೆ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ನೀವು ಕಡ್ಡಾಯ ಮಾಡಿ ಏನು ಇನ್ನೊಂದು 30 ಲಕ್ಷ ಜನ ಹೊರಗಿಟ್ರಿ ಅಡ್ಜುಡಿಕೇಷನಲ್ಲಿ, ಅದರಲ್ಲಿ 97% ಜನ ಮುಸ್ಲಿಮರು. ಯಾಕಂದರೆ ಅನಗತ್ಯವಾಗಿ 6 ಜನ ಮಕ್ಕಳು ಇರಬಾರ್ದು, 15 ವಯಸ್ಸಿಗಿಂತ ಕಮ್ಮಿ ಇರಬೇಕು, ಇವೆಲ್ಲ ಸೇರಿಸಿದ್ದು ನೀವು ಮುಸ್ಲಿಮರನ್ನ ಹೊರಗಿಡೋದಕ್ಕೋಸ್ಕರನೇ. ಆದರೆ ಏನು ಅಡ್ಜುಡಿಕೇಷನ್ ಕೋರ್ಟ್ಗಳು ಇದ್ರ ಬಗ್ಗೆ ಮಾಡ್ತಿದ್ದಾವೆ, ಕೋರ್ಟ್ಗಳು ಇದುವರೆ ತನಕ ಫೈಸಲ್ ಮಾಡಿರುವ 2000 ಕೇಸುಗಳಲ್ಲಿ 99% ಪ್ರಕರಣಗಳಲ್ಲಿ ಅವರು ಅರ್ಹ ಮತದಾರರು ಅಂತ ವಾಪಸ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಉದ್ದೇಶ ಮುಸ್ಲಿಮರನ್ನು
ನಿಮಗೆ ಓಟು ಹಾಕದ ದಲಿತರನ್ನು, ಆದಿವಾಸಿಗಳನ್ನು ಮತಪಟ್ಟಿಯಿಂದ, ನಾಗರಿಕತ್ವದಿಂದ ನಿರಾಕರಿಸುವುದು. ಅನರ್ಹ ಮತದಾರರನ್ನು ಹೊರಗಿಡುವುದಲ್ಲ. ಯಾಕಂದರೆ ಅನರ್ಹ ಮತದಾರರನ್ನು ಹೊರಗಿಡುವುದಕ್ಕೆ ನೀವೇನು ಮಾಡಬೇಕಾಗಿತ್ತು? ಉದಾಹರಣೆಗೆ ಈಗ 12 ರಾಜ್ಯಗಳಲ್ಲಿ SIR ಮುಗಿದಿರುವ ಕಡೆ ಅನರ್ಹ ಮತದಾರರ ಪಟ್ಟಿಯನ್ನು ಕಳಿಸ್ಬೇಕಾಗಿತ್ತು. ಯಾಕೆ ಕಳಿಸಿಲ್ಲ ಅಂತಂದರೆ ಆ 12 ರಾಜ್ಯಗಳಲ್ಲಿ 4 ವರ್ಗೀಕರಣ ಇದ್ದದ್ದು: ಆಬ್ಸೆಂಟ್, ಶಿಫ್ಟೆಡ್, ಡೆಡ್ ಅಂಡ್ ಡೂಪ್ಲಿಕೇಟ್. ಇದನ್ನು ಬಿಟ್ಟು ಅದರ್ಸ್ ಅನ್ನುವ, ಅನುಮಾನಿತ, ವಿದೇಶಿಯರು ಅನ್ನುವ ಕಾಲಮ್ಮೇ ಇರಲಿಲ್ಲ. ಆಬ್ಸೆಂಟ್ ಅಂತ ಮಾತ್ರಕ್ಕೆ ವಿದೇಶಿ ಅಂತಾಗಲ್ಲ, ಶಿಫ್ಟೆಡ್ ಅಂತ ಮಾತ್ರಕ್ಕೆ ವಿದೇಶಿ ಅಂತಾಗಲ್ಲ, ಡೂಪ್ಲಿಕೇಟ್ ಅಂದರೆ ಕಿತ್ತೆ ಹೋಗಿರುತ್ತೆ, ಡೆಡ್ ಅಂದರೆ ಕೇಳಕ್ಕೆ ಬರಲ್ಲ. ಅಂದರೆ 12 ರಾಜ್ಯಗಳಲ್ಲಿ ಅನುಮಾನಿತರ ಪಟ್ಟಿಯೇ ಇಲ್ಲ. ಆ ಕಾರಣಕ್ಕೆ ನೀವು ಕಳಿಸಿಲ್ಲ. ಈಗ ಹೊಸದಾಗಿ 16 ರಾಜ್ಯಗಳಲ್ಲಿ ಏನು ಮಾಡ್ತಿದ್ದೀರಿ? SIR, ಅಲ್ಲಿ ಮಾತ್ರ ಅದರ್ಸ್ ಅನ್ನುವ ಹೊಸ ಕಾಲಮ್ ಶುರು ಮಾಡಿದ್ದೀರಿ. ಈ ಅದರ್ಸ್ ಅನ್ನುವ ಕಾಲಮ್ಮು ಕೂಡ ಏನಕ್ಕೆ, ಯಾರಿರ್ತಾರೆ ಈ ಅದರ್ಸ್ ಅನ್ನುವ ಕಾಲಮ್ನಲ್ಲಿ ಅಂತ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅನ್ಬುಕುಮಾರ್ ಅವರು ಕೊಟ್ಟಿರುವ ಉತ್ತರ ಏನು? ಯಾವುದಾದರೂ ಕಾರಣಕ್ಕೆ ಸಹಿ ಹಾಕಲು ನಿರಾಕರಿಸಿದವರನ್ನು ಮಾತ್ರ ನಾವು ಇದಕ್ಕೆ ಸೇರಿಸಿದ್ದೀವಿ. ಸಹಿ ಹಾಕಲು ಯಾಕೆ ನಿರಾಕರಿಸ್ತಾರೆ ಅಂದರೆ ತಾವು ಕೊಟ್ಟಿರುವ ಮಾಹಿತಿ. ಯಾಕಂದರೆ ಹೆಸರು ಒಂಥರ ಇರುತ್ತೆ, ಮತ್ತೊಂದು ಒಂಥರ ಇರುತ್ತೆ. ಅರ್ಹ ಮತದಾರರು ಕೂಡ ಶಿಕ್ಷಾರ್ಹ ಅಪರಾಧಿ ಆಗಿಬಿಡುವ ರೀತಿ ಕ್ಲಾಸ್ ಮಾಡಿದ್ದೀರಿ ನೀವು. ಅಂದರೆ ಅನರ್ಹ ಮತದಾರರನ್ನು ಕಿತ್ತು ಹಾಕುವ ಹೆಸರಿನಲ್ಲಿ ಅತ್ಯಂತ ಅರ್ಹ ಮತದಾರರನ್ನು, ಈ ದೇಶದ ಮೂಲ ನಿವಾಸಿಗಳನ್ನೇ ಕಿತ್ತಾಕ್ತಿದ್ದೀರಿ. ನಿಮಗೆ ಓಟ್ ಹಾಕ್ತಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ. ಆದ್ದರಿಂದ ಸ್ನೇಹಿತರೆ, BLOಗಳ ಮೇಲೆ ಸೃಷ್ಟಿಯಾಗ್ತಿರುವ ಒತ್ತಡ, ಅವ್ರ ಮೇಲೆ FIR ಹಾಕಿ ಅವ್ರನ್ನ ಸಾಯಿಸಬೇಕು ಅನ್ನೋ ಕೊಲೆ ಸಂಚು ಮಾಡ್ತಿರುವಂಥ ಪರೋಕ್ಷವಾದಂಥ ಕೊಲೆ ಸಂಚೆ ಇದು. ಯಾಕಂದರೆ ಈ ಒತ್ತಡವನ್ನು ಪ್ರತಿನಿತ್ಯ ಆ ಒತ್ತಡವನ್ನು ಈಗಾಗಲೇ ನಿವೃತ್ತಿ ಅಂಚಿನಲ್ಲಿರುವ, BP, ಶುಗರು 100 ಇರುವ, ಈ ಮೊಬೈಲ್ ಬಳಕೆ, ಎಲೆಕ್ಟ್ರಾನಿಕ್ಸ್ ಅಂದರೆ ಗಾಬರಿ ಇರುವ ಸುಮಾರು ಜನ ಅಂಗನವಾಡಿ ನೌಕರರು, ಟೀಚರ್ಗಳನ್ನ ಇದಕ್ಕೆ ಹೇಳ್ತೀರಿ. ಮನೆಯ ಒತ್ತಡ, ಕೆಲಸದ ಒತ್ತಡ, SIR ಒತ್ತಡ, ಏನಾಗಬೇಕು ಅವ್ರ ಪರಿಸ್ಥಿತಿ? ಈಗಾಗಲೇ ಬೇರೆ ರಾಜ್ಯಗಳಲ್ಲಿ 65 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಥವಾ ಕುಸಿದು ಬಿದ್ದು ಸತ್ತಿದ್ದಾರೆ. ಕರ್ನಾಟಕದಲ್ಲಿ SIR ಪ್ರಕ್ರಿಯೆಯನ್ನು ಮಾಡಬೇಕಾದ್ರೆ ಆ BLOಗಳು ಸತ್ತಿರುವುದಕ್ಕೆ ಕಾರಣ ಏನು? ನಾವು ಹೆಂಗಿಲ್ಲ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಪ್ರಶ್ನೆಯೇ ನಿಮಗೆ ಯಾಕೆ ಬರಲಿಲ್ಲ? ಜೊತೆಗೆ BLOಗಳ ಈ ಗೊಂದಲಗಳು ಮತ್ತು ನಿಮ್ಮ ಈ ನಮೂನೆಯಲ್ಲೇ, ಈ ಫಾರಮ್ನಲ್ಲೇ ಇರುವಂತಹ ಗೊಂದಲಗಳು, ಮತ್ತು ನೀವೇನು ಡಿಜಿಟಲೈಸ್ ಮಾಡಿಟ್ಟಿದ್ದೀರಲ್ಲ ಪಟ್ಟಿ, ಅದರಲ್ಲಿ ಇರುವಂತಹ ಅಪಾರವಾದಂಥ ಗೊಂದಲಗಳು ಮತದಾರರನ್ನು ಅಪರಾಧಿಗಳನ್ನಾಗಿ ಮಾಡ್ತಾ ಇದೆ. ಮತ್ತು ಅದನ್ನು ಬಗೆಹರಿಸಿ ನಿರುಮ್ಮಳವಾಗಿ, ನಿರಾತಂಕವಾಗಿ ಮತಪಟ್ಟಿ ಪರಿಷ್ಕರಣೆ ಮಾಡುವ ಸಮಯ ವಿಸ್ತರಣೆಯನ್ನೇ ನೀವು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಿಮ್ಮ ಉದ್ದೇಶ ವೋಟರ್ ವೆರಿಫಿಕೇಷನ್ ಅಲ್ಲ. SIR ವೋಟರ್ ವೆರಿಫಿಕೇಷನ್ಗೋಸ್ಕರ ಮಾಡ್ತಿರೋದಲ್ಲ. SIR ಹಿಂದೆಯೇ ದೊಡ್ಡ ದುರುದ್ದೇಶ ಇದೆ. ಆ ದುರುದ್ದೇಶ ಈಗಾಗಲೇ ನಾವು ಮಾತಾಡ್ಕೊಂಡಂಗೆ ತಮಗೆ ಬೇಡದ ಮತದಾರರನ್ನು, ಅರ್ಹ ಮತದಾರರನ್ನು ಈ ಹೆಸರಿನಲ್ಲಿ ಕಿತ್ತು ಹಾಕುವುದು. ಅದು ಮುಸ್ಲಿಮರು, ದಲಿತರು, ವಲಸೆ ಕಾರ್ಮಿಕರು, ಆದಿವಾಸಿಗಳು, ನಗರದ ಬಡವರು ಹಾಗೂ ಹಳ್ಳಿಯ ಬಡವರು, ಇವರನ್ನು ಕಿತ್ತು ಹಾಕುವ ದುರುದ್ದೇಶಕ್ಕೆ SIR ಮಾಡ್ತಿದ್ದೀರಿ. ಆ ಕಾರಣಕ್ಕೆ ಈ ಒತ್ತಡವನ್ನು ಮಾಡ್ತಿದ್ದೀರಿ. ಹಾಗಾಗಿ ಇವರ ಆತ್ಮಹತ್ಯೆಗಳು ಆತ್ಮಹತ್ಯೆ ಅಲ್ಲ, ಇವರ ಸಾವುಗಳು ಸಾವಲ್ಲ. ಅಥವಾ ಮತದಾರರಲ್ಲಿ ಏನು ಪ್ರತಿನಿತ್ಯ ಸಾವಿನ ಭೀತಿ ಹುಟ್ಟಿದೆ, ಅದು ಅವರಿಂದ ಹುಟ್ಟಿರೋ ಭೀತಿಯಲ್ಲ. ಇದರ ಹಿಂದಿರುವ ಪ್ರಧಾನ ಕೊಲೆಗಾರ SIR ಅನ್ನು ರೂಪಿಸಿರುವ ಕೇಂದ್ರ ಚುನಾವಣಾ ಆಯೋಗ, ಅದರ ಹಿಂದೆ ಇಟ್ಕೊಂಡು ಸೂತ್ರವನ್ನು ಅನುಸರಿಸಿರುವ BJP ಸರ್ಕಾರ, ಇವರು ಕೊಲೆಗಾರರು. ಆದ್ದರಿಂದ ಸ್ನೇಹಿತರೆ, SIR ರದ್ದಾಗಬೇಕು. SIR ಉದ್ದೇಶ ವೋಟರ್ ವೆರಿಫಿಕೇಷನ್ ಅಲ್ಲ. SIRನ ಉದ್ದೇಶ ಮತಪಟ್ಟಿಯನ್ನು ಶುದ್ಧೀಕರಿಸಿ ಅರ್ಹ ಮತದಾರರಿಗೆ ಮತದಾನದ ಹಕ್ಕನ್ನು ಕೊಡುವುದಲ್ಲ. ಅನರ್ಹ ಮತದಾರರನ್ನು ಕಿತ್ತು ಹಾಕುವ ಹೆಸರಿನಲ್ಲಿ ಅರ್ಹ ಮತ್ತು ದುರ್ಬಲ ಹಿನ್ನೆಲೆಯ ದಮನಿತ ಸಮುದಾಯದ ಮತದಾರರನ್ನು ಕಿತ್ತು ಹಾಕುವುದಾಗಿದೆ. ಈ ಪ್ರಕ್ರಿಯೆ ಇಡೀ ಅದಕ್ಕಾಗಿ ರೂಪುಗೊಂಡಿದೆ. ಸಮಯಾವಧಿ ಅದಕ್ಕಾಗಿ ಆ ರೀತಿ ಅವಸರವಾಗಿ ರೂಪುಗೊಂಡಿದೆ. ಪ್ರಕ್ರಿಯೆಗಳು ಅದಕ್ಕಾಗಿ ರೂಪುಗೊಂಡಿದೆ. ಆದ್ದರಿಂದ SIR ರದ್ದಾಗಲೇಬೇಕು, ಅಥವಾ SIRನ ಕೂಡಲೇ ನಿಲ್ಲಿಸಬೇಕು. ಈ ಗೊಂದಲಗಳೆಲ್ಲ ಬಗೆಹರಿಬೇಕು. ಗೊಂದಲಕ್ಕೆ ನಾವಲ್ಲ ಕಾರಣ. ನಿಮ್ಮ ಡಿಜಿಟಲೈಸ್ 2002ರ ಪಟ್ಟಿ, 2025ರ ಪಟ್ಟಿನಲ್ಲಿ ನನ್ನ ಹೆಸರಿಲ್ಲ ಅಂದರೆ ನಾನಲ್ಲ ಕಾರಣ. ನನ್ನ ಹೆಸರನ್ನು ಬಂದು ತುಂಬಿಕೊಂಡು ಹೋಗಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ.
ಆರ್ಟಿಕಲ್ 324 ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವ ಸಾಂವಿಧಾನಿಕ ಜವಾಬ್ದಾರಿ ಈ ದೇಶದ ಪ್ರತಿಯೊಬ್ಬ ಅರ್ಹ ಮತದಾರನಿಗೂ 18 ವರ್ಷ ತುಂಬಿದ ಈ ದೇಶದ ಪ್ರತಿಯೊಬ್ಬ ಅರ್ಹ ಮತದಾರನಿಗೂ ಮತದಾನದ ಹಕ್ಕನ್ನು ಕೊಡುವುದು ಅವರ ಕರ್ತವ್ಯ. ಅದಕ್ಕೆ ಬೇಕಾಗಿರುವ ಪ್ರಕ್ರಿಯೆ, ಅದಕ್ಕೆ ಬೇಕಾಗಿರುವ ನನ್ನ ವಿವರಗಳನ್ನು ನೀವು ನಾನು ಹೇಳಿದಂತೆ ಬಂದು ತುಂಬಿಕೊಂಡು ಹೋಗುವುದು ನಿಮ್ಮ ಕೆಲಸ. ನೀವು ಇಷ್ಟ ಬಂದಂತೆ ತುಂಬಿಕೊಂಡು, ಅದಕ್ಕೆ ನಾನೇ ಅಲ್ಲ, ಯಾಕಂದರೆ ನೀವು ಬರ್ಕೊಂಡಿರೋ ರೀತಿ ನಾನಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಅಸ್ತಿತ್ವವನ್ನೇ ನಿರಾಕರಿಸುವ ಈ ದುರಹಂಕಾರ, ಇದು ಆಡಳಿತಾತ್ಮಕ ದುರಹಂಕಾರ ಮಾತ್ರ ಅಲ್ಲ, ಈ ದೇಶದಲ್ಲಿ ನಾಗರಿಕರನ್ನು ಗುಲಾಮರು ಅಂತ ಭಾವಿಸುವಂತಹ ಒಂದು ವಸಾಹತುಶಾಹಿ ಕಲೋನಿಯಲ್ ದೃಷ್ಟಿಕೋನ. ಇದನ್ನು ನಾವು ಪ್ರಜ್ಞಾವಂತ ನಾಗರಿಕರು ನಿರಾಕರಿಸಬೇಕು. ಈ ಕೂಡಲೇ BJP JDS ಹೇಳುವ ಕಾರಣಗಳಿಗಾಗಿ ಅಲ್ಲ. BJP JDSಗಳು ಅವರೇನು ವೆಸ್ಟ್ ಬೆಂಗಾಲಲ್ಲಿ ಬೇರೆ ಕಡೆ ಮಾಡಿದ್ರು ಅದನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡಬಹುದು ಅನ್ನೋ ಕಾರಣಕ್ಕಾಗಿ, ಅಂದರೆ ತಮಗೆ ಬೇಕಾದ ಮತದಾರರ ಹತ್ರ ಮಾಹಿತಿ ಇರಲಿಲ್ಲ ಅಂತಂದ್ರು ಅನರ್ಹರಾದರೂ ಅವರನ್ನು ಸೇರಿಸಿಕೊಳ್ಳುವುದು, ತಮಗೆ ಬೇಡದವರು ಅರ್ಹರಾದರೂ ಅವ್ರನ್ನ ಕಿತ್ತಾಕುವುದು, ಇದನ್ನೇ ಅವರು ಮಾಡಿದ್ದು ಬೇರೆ ರಾಜ್ಯಗಳಲ್ಲಿ. ಅದನ್ನು ಇಲ್ಲಿ ಯಾರೂ ಮಾಡಬಾರ್ದು, ಇಲ್ಲೂ ಕೂಡ ಅದನ್ನು ಕಾಂಗ್ರೆಸ್ಸು ಮಾಡಬಾರ್ದು. ಆದರೆ SIR ಪ್ರಕ್ರಿಯೆ ನಿಲ್ಲಿಸಿ ಅಂತ ಅವ್ರು ಹೇಳ್ತಿರೋದ್ರಿಂದ ದುರುದ್ದೇಶ ಇದೆ. ಆದರೆ SIR ಯಾಕೆ ನಿಲ್ಲಿಸಬೇಕಾಗಿದೆ ಪ್ರಕ್ರಿಯೆ ಏನಂತಂದರೆ, BLOಗಳ ಮೇಲೆ ಸೃಷ್ಟಿಯಾಗ್ತಿರುವ ಒತ್ತಡ ಹಾಗೂ ಮತದಾರರಲ್ಲಿ ಆಗ್ತಿರುವ ಗೊಂದಲ, ಇವೆಲ್ಲಕ್ಕೂ ಕಾರಣ ಅವೈಜ್ಞಾನಿಕವಾದಂಥ ಅಪ್ರಜಾತಾಂತ್ರಿಕವಾದಂಥ ಸಮಯಾವಧಿ, ಪ್ರಕ್ರಿಯೆ ಮತ್ತು ಪ್ರಶ್ನೆಗಳು. ಇವು ಮೂರೂ ಕೂಡ ಬಗೆಹರಿಬೇಕು. ಇಲ್ಲ ಅಂದರೆ ಈ ದೇಶದ ಸುಮಾರಷ್ಟು ಜನ ಏನು ಅಂಡರ್ಟೇಕಿಂಗ್ ಬರ್ಕೊಳ್ತೀವಿ, ಈ ಅರ್ಜಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡುವುದು 1 ವರ್ಷದವರೆಗೆ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದಂಥ ಅಪರಾಧ ಎಂದು ನನಗೆ ತಿಳಿದಿದೆ ಅಂತ ನನ್ನ ಕೈಲಿ, ನನ್ನ ಬೆರಳಿಂದಲೇ ನನ್ನ ಕಣ್ಣನ್ನು ಚುಚ್ಚಿಸುವ ಪ್ರಕ್ರಿಯೆ ಏನು ಮಾಡ್ತಿದ್ದೀರಿ, ಇದಕ್ಕೆ ನಾವು ಯಾರೂ ಒಪ್ಪಬಾರದು. ಕೂಡಲೇ ಇದು ನಿಲ್ಲಬೇಕು, SIR ರದ್ದಾಗಬೇಕು. ಹಾಗೂ ಮತಪಟ್ಟಿ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಈಗಾಗಲೇ IR ಇಂಟೆನ್ಸಿವ್ ರಿವಿಷನಲ್ಲಿ ಏನು ಮಾಡ್ತಿದ್ರಿ, ಮನೆಗೆ ಬಂದು ಕೂಲಂಕುಷವಾದಂಥ ಸಮಯಾವಧಿಯನ್ನು ಇಟ್ಕೊಂಡು ನಾನು ಕೊಟ್ಟಿರುವ ಉತ್ತರಗಳನ್ನು ಬರೆದುಕೊಂಡು ಆ ಮೂಲಕ ಅದನ್ನು ದೃಢೀಕರಿಸಿ ಅದನ್ನು ಶುದ್ಧೀಕರಣ ಮಾಡಬೇಕು. ಮತಪಟ್ಟಿ ಶುದ್ಧೀಕರಣದ ವಿರುದ್ಧ ಯಾವ ನಾಗರಿಕರೂ ಇಲ್ಲ. ಮತಪಟ್ಟಿ ಶುದ್ಧೀಕರಣದ ಹೆಸರಿನಲ್ಲಿ ನೀವು ಮಾಡ್ತಿರೋದು ಅರ್ಹ ಮತದಾರರನ್ನು, BJPಯನ್ನು ಒಪ್ಪದ ಮತದಾರರನ್ನು ಮತಪಟ್ಟಿಯಿಂದ ನಾಗರಿಕತ್ವದಿಂದಲೇ ಕಿತ್ತು ಹಾಕುವ ದುರುದ್ದೇಶದಿಂದ SIR ಅನ್ನುವ ಪ್ರಕ್ರಿಯೆಯನ್ನು ನೀವು ಮಾಡಿದ್ದೀರಿ. ಅದು ಶತಾಯಗತಾಯ ನಿಲ್ಲಲೇಬೇಕು, ರದ್ದಾಗಬೇಕು. ಈಗಾಗಲೇ ಏನು BLOಗಳು 4 ಜನ ಸತ್ತಿದ್ದಾರೆ, ಈಗ FIR ಆಗ್ತೀನಿ ಅನ್ನೋ ಭೀತಿಯನ್ನು ಒಡ್ಡಿದ್ರೆ ಇದಿನ್ನೂ ಯಾವ್ಯಾವ ರೀತಿಯ ಪರಿಣಾಮ ಉಂಟು ಮಾಡ್ಬೋದು, ಆ ಒತ್ತಡದಲ್ಲಿ ಮತದಾರರ ಮೇಲೆ ಆ ಒತ್ತಡ ಹೆಂಗೆ ಟ್ರಾನ್ಸ್ಲೇಟ್ ಆಗ್ಬೋದು, ಅವ್ರದ್ದು ತಪ್ಪು ಮಾಹಿತಿಗಳು ಸೇರ್ಕೊಂಡಾಗ ಬರೀ ಶಿಕ್ಷೆಗೊಳಗಾಗೋದೇ ಅಲ್ಲ, ಅವರು ಏನೆಲ್ಲ ಹಕ್ಕುಗಳನ್ನು ಕಳ್ಕೊಳ್ಬೋದು, ಇವೆಲ್ಲವನ್ನು ಕೂಲಂಕುಷವಾಗಿ ಗಂಭೀರವಾಗಿ ನಾವು ನೋಡಿ ಪರಿಶೀಲಿಸಿ ಒಗ್ಗಟ್ಟಾಗಿ SIR ನಿಲ್ಲಿಸಲು ಹೋರಾಡಬೇಕು ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.